ಮನೋಹರವಾದ ಉಪದೇಶಗಳನ್ನ ಸುರಿಸ್ತಾ ಇದೀಯ. ಆ ಒಂದು ಬೋಧನೆಗಳನ್ನು ಕೇಳಿ ಪುಲಕಿತಾಗಿ ಬಿಟ್ಟೆ. ನಾನು ಪುಲಕಿತ ಅಷ್ಟೇ ಅಲ್ಲ, ಗದ್ಗತ ಖಂಡಿತನಾಗೇನಿ. ಇನ್ನೇನ್ ಕೇಳ್ಬೇಕನ್ನೋ ಗೊತ್ತಾಗೋದು, ಅಷ್ಟು ಆನಂದದಿಂದ ಮಾತು ಹೊರಡ್ತಾ ಇಲ್ಲ. ನೀನು ಅಚ್ಯುತ ಸ್ವರೂಪ ಒಂದೇ ರೀತಿ ಅಲ್ಲಪ್ಪ. ಸಗುಣ ರೂಪದಿಂದ ನೀನೇ ಇದಿ, ನಿರ್ಗುಣ ರೂಪದಿಂದ ಇದಿ. ನೀನೇ ಎಲ್ಲ ಈಶ್ವರ ಜಗದಾಕಾರವಾಗಿ ಎಲ್ಲವೂ ನೀ ಆಗಿ ತೋರ್ತಾ ಇದೆಯಲ್ಲ. ನಿನ್ನ ಮಹಿಮೆಯನ್ನ ಏನೆಂದು ವರ್ಣಿಸಲಿ, ಹೇಗೆಂದು ಹೇಳಲಿ? ಕೇಳ್ತಾ ಕೇಳ್ತಾ ನನ್ನ ನಾನು ಮೈ ಮೆರಾಕತ್ತೇನು. ಹೇಳು, ಇನ್ನೂ ಬೇಕು ನನಗ. ನಿನ್ನ ಮುಖದಿಂದ ಕೇಳಬೇಕನ್ನುವಂತ ಆತರ ನನಗ ಆಗೈತಲ್ಲ. ಯಾಕಂದ್ರ ಅದ್ರಾಗ ಮುಖ್ಯವಾಗಿ ಸಗುಣ ರೂಪದಿಂದ ನೀ ಹೇಳಕತ್ತಿಯಲ್ಲ ಎಲ್ಲವನ್ನ. ಅದ್ರೊಳಗೆ ನನಗೆ ಹೆಚ್ಚು ಅನುರಾಗ, ನನಗೆ ಹೆಚ್ಚು ಆಸೆ ಇದ. ಇದೆಲ್ಲವನ್ನ ನೀನು ವ್ರತ ಅಂತ ಹೇಳ್ತಾ ಇದ್ದೀಯ. ಕಣ್ಣಿ ಕಾಣಿಸ್ತಕ್ಕಂತ ಹಿಡ್ಕೊಂಡು ಅರೂಪ ಲಕ್ಷಣದವರೆಗೆ ಕೂಡ ನನ್ನ ಇಚ್ಛೆಯನ್ನು ಪೂರೈಸು ಹೇಳಿ. ನೀನು ಸಾಮಾನ್ಯ ಅಲ್ಲ, ಪರಾತ್ಪರವಾದಂತ ಪರಬ್ರಹ್ಮ. ಇಡೀ ವಿಶ್ವಕ್ಕೆಲ್ಲ ಆಶ್ರಯ ಕೊಟ್ಟವ, ಪವಿತ್ರತಮ ಚೈತನ್ಯ. ನೀನು ನಿತ್ಯ, ನೀನು ಈ ಪ್ರಕೃತಿಗೆ ವಿಲಕ್ಷಣ ಇದೀಯ. ಜ್ಞಾನ ಸೂರ್ಯ, ಜನನ ಮನ ರಹಿತವಾದಂತ ನೀನು ಸರ್ವ ಸಾಕ್ಷಿ. ಹೀಗೆ ನಿರ್ಮಲಾತ್ಮ ಇದೆಯಾ, ಸರ್ವ ಅಂತರ್ಯಾಮಿ ಇದೆಯಾ. ಈ ಎಷ್ಟು ಅಂತ ಹೇಳೋದು. ವಿಷ್ಣು ಸಹಸ್ರನಾಮದೊಳಗೆ 1000 ಸಲ ಅವನ್ನ ವರ್ಣನ ಮಾಡಿದ್ರು ಕೂಡ ಸಾಕಾಗಿಲ್ಲ. ಮತ್ತ 100 ಅಲ್ಲಿ 100 ಒಬ್ಬರು 100 ರೀತಿಯಿಂದ ಮಾಡಿದ್ದಾರೆ. ಹೀಗೆ ಅನಂತ ಮಹಿಮೆಯನ್ನ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿದಾರೆ, ಹೊರತಾಗಿ ಮುಗುದಿಲ್ಲ. ಈ ಒಂದು ವಿಷಯವನ್ನ ಭಗವಂತನ ಮುಖಾರವಿಂದಲೇ ಕೇಳಿ ನಾನು ಆನಂದ ಪಡಬೇಕನ್ನುವಂತ ಇಚ್ಛಾ ಅರ್ಜುನನಲ್ಲಿದೆ. ಅಷ್ಟೇ ಅಲ್ಲ, ಎಂತೆಂತ ಮಹರ್ಷಿಗಳು ಅಲ್ಲ ನೀ ಹೇಳ್ತಾ ಇರೋದಲ್ಲ, ನೀ ಹೇಳೋದಲ್ಲ, ನಾನು ಕೇಳಿದೀನಿ. ಎಂತೆಂತ ಮಹಾನ್ ಮಹಾನ್ ಋಷಿವರ್ಯಗಳು ಮಹರ್ಷಿಗಳು ಕೂಡ ನಿನ್ನ ನಾಮವನ್ನು ಗುಣಗಾನ ಮಾಡ್ತಾರಪ್ಪ. ವ್ಯಾಸ ಮಹರ್ಷಿಗಳು ನಿನ್ನ ಮನುಷ್ಯರ ಸಾಮಾನ್ಯ ಅಲ್ಲ. ನೀನು ದಿವ್ಯ ಪುರುಷ, ನೀನು ಮೂಲ, ಉಗಮದಲ್ಲಿ ನೀನು ಮೂಲಿದೆಯಾ. ಹಾಗೆ ನಮಗ ನಿಂದು ಇನ್ನಷ್ಟು ಹೇಳು ಅನ್ನೋದ್ರೊಳಗೆ ಅದಾನ. ಆದ್ರೆ ಅದು ಮುಗುದಿಲ್ಲ, ಹೇಳ್ತಾ ಇದ್ದಾನ ಪರಮಾತ್ಮ. ಅದನ್ನ ಏನೇನು ಹೇಳ್ತಾನ ಅನ್ನೋದು ಈ ಗುರುವಾಣಿಯ ಮೂಲಕವಾಗಿ ನಾವು ನೀವು ಕೇಳ್ತಾ ಹೋಗೋಣ. ಈಗಾಗಲೇ 2-3 ಪೇಜ್ ಆಗ್ಯದ. ಈ ಮಹಿಮೆಯನ್ನ ಇನ್ನೂ 2 ಪೇಜ್ ಇದೆ, ಅದನ್ನು ಕೂಡ ನಾವು ಆನಂದ ಪಡೋಣ. ಏನ್ ತಪ್ಪದ? ಪರಮಾತ್ಮನ ಮಹಿಮೆಯನ್ನ ಕೇಳಿ ಆನಂದ ಪಡಬೇಕು. ನಮಗೆ ದೇವಿಯ ಒಂದು ವರ್ಣನೆಯನ್ನ ನಮ್ಮ ಗೌಡ್ರು ಹೇಳುವಾಗ ಆ ಒಂದು ನವರಾತ್ರಿ ದಿವಸ ಆನಂದ ಆಗ್ತಿರ್ತದೆ. ಏನ್ ಮಹಿಮೆ ದೇವಿದು! ಒಂದು ಪೂರ್ತಿ ಅಧ್ಯಾಯ ದೇವಿ ಮಹಿಮೆಯಲ್ಲಿ ಅದು. ಅಂದ್ರೆ ಒಂದು ಸ್ವಲ್ಪ ಒಳಗೆ ಭಕ್ತಿ ಭಾವ ಉದಯ ಆಗಲಿ ಅನ್ನುವಂಥದ್ದು. ಅದಕ್ಕೆ ದೇವಿ ಪುರಾಣದಲ್ಲಿ ಮೊಟ್ಟ ಮೊದಲು ಮಹಿಮೆಯ ಬಗ್ಗೆನೇ ಹೇಳ್ತಾರ. ಸಿದ್ಧಾರ್ಥ ಪುರಾಣದಲ್ಲಿ ಮೊದಲ ಮಹಿಮೆ ಓದಬೇಕು. ಯಾಕೆ ಇದು ಅಂದ್ರೆ, ಆ ಮಹಿಮೆ, ಆ ಒಂದು ದಿವ್ಯ ಸ್ವರೂಪ ಮೊಟ್ಟ ಮೊದಲು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಮುಂದೆ ಓದಿದ್ರೆ ಚಿತ್ರಣ ಎಲ್ಲ ಸರಿಯಾಗಿ ಗೊತ್ತಾಗ್ತದೆ ಅನ್ನುವಂತ ಉದ್ದೇಶ. ಅದಕ್ಕೆ ಮಹಿಮೆ ಓದ್ರಿ. ಪ್ರತಿಯೊಂದು ಅಧ್ಯಾಯ ಪೂರ್ವದಲ್ಲಿ ಮಹಿಮೆ ಓದ್ರಿ. ಭಗವದ್ಗೀತಾ ಓದ್ಬೇಕಾದ್ರೆ ನೋಡ್ರಿ, ನಾವೆಲ್ಲ ಮಹಿಮೆಯ ಬಗ್ಗೆ 10-15 ಶ್ಲೋಕ ಅಂತ ಮುಂದೆ ಚಾಲು ಮಾಡ್ತೀವಿ. ಹಾಗೆ ಪ್ರತಿಯೊಂದು ಗ್ರಂಥಕ್ಕೆ ಪೀಠಿಕೆಯಾಗಿ ಮಹಿಮೆಯ ವರ್ಣನ ಇರ್ತದ. ಒಬ್ಬ ರಾಜನ ಖುಷಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ ಮಠದಲ್ಲಿ? ರಾಜಾದಿರಾಜ ಚಕ್ರವರ್ತಿ ದೇವರಾಜ ಇಂದ್ರ, ಏನ್ 1-2 ಪದವಿ ಹೀಗೆ ವರ್ಣನೆ ಮಾಡಿದಾಗ ರಾಜ ಖುಷಿ ಆಗ್ತಾನೆ, ಅವಾಗ ಬೇಡಿಕೆ ಇಡ್ತಾನೆ. ಇಲ್ಲಿ ಮಿನಿಸ್ಟರ್ಗಳು ಬಹಳ ವರ್ಣನೆ ಮಾಡಿ ಒಂದು ಬೇಡಿಕೆ ಪಟ್ಟಿ ಇರ್ತಾನೆ. ಆನಂದ ಅವನು ಶಾಂಕ್ಷನ್ ಮಾಡಿಬಿಡ್ತಾನೆ. ಇದೊಂದು ಯುಕ್ತಿ. ಇದು ಒಂದು ಬೇಡಿಕೆನ ನಾವು ತಗೋಬೇಕಾಗಿತ್ತು ಅಂದ್ರೆ ಮೊದಲು ಖುಷಿ ಮಾಡೋದು. ತಾಯಿ ಹೆಂಗ ಮಕ್ಕಳು ಖುಷಿ ಮಾಡ್ತಾವ, ಅವ್ವ ನೀ ಬಾಳ ಚಲೋ, ಬಾಳ ಶಾನೆ, ನೀ ಅನ್ಕೋಂತ ಬುದ್ಧ ಚಪ್ಪರಿಸಿ ಅವ್ವ ಆಟಿಗೆ ಸಾಮಾನು ಕೊಡಿಸು, ಆ ಬರ್ಪೆ ಬಂದದ್ ಕೊಡಿಸು, ಬೊಂಬಾಯಿ ಮಿಠಾಯಿ ಕೊಡಿಸು, ಹಿಂಗ ಆ ಹುಡುಗರು ಖುಷಿ ಮಾಡ್ತಾವ. ಹಾಗೆ ಇಲ್ಲಿ ಸಣ್ಣ ಮಗುವಿನ ತರ ಅರ್ಜುನ ಆಟ ಹಿಡ್ದಾನ. ಹೇಳು ಹೇಳು ಹೇಳು, ಯಾಕಂದ್ರೆ ಆನಂದ ಆಗ್ತಾ ಇದೆ ಅವಾಗ ಮಹಿಮೆಯನ್ನು ಕೇಳಿ. ಹಾಗೆ ನಾವು ಆನಂದ ಪಡಬೇಕಾದದ್ದು. ಇರ್ಲಿ, ಇಲ್ಲಿವರೆಗೆ ಅವನ ಮಹಿಮೆಯ ಬಗ್ಗೆ ನಾವು ನೀವು ಬಹಳಷ್ಟು ವಿಷಯಗಳನ್ನ ಕೇಳ್ಕೊಂಡ್ ಬಂದಿವಿ. ಇನ್ನೂ 2 ಪೇಜ್ ಪರ್ಯಂತರ ನಾವು ಆನಂದ ಪಡೋಣ. ಇದ್ರಾಗ ಏನು ವಿಷಯ ಬರೆದ್ರು ಪರವಾಗಿಲ್ಲ, ಒಂದು ಆನಂದ ಒಂದು ತುದ್ಗ ಕೊಡಿ ಅನ್ನುವಂಥದ್ದು. Lord Krishna has
Given the essence of Vibhuti Yoga in the first 11 verses, which we have already covered. ನೋಡಿ, ಪರಮಾತ್ಮ ಈಗಾಗಲೇ 11 ಶ್ಲೋಕಗಳ ಮೂಲಕ ತನ್ನ ಅದ್ಭುತವಾದಂತ ಮಹಿಮೆಗಳನ್ನ ಹೇಳ್ತಾ ಬಂದಿದ್ದಾನೆ, ವಿಭೂತಿಗಳನ್ನು ಹೇಳ್ತಾ ಬಂದಿದ್ದಾನೆ. We have covered already main points, ಮುಖ್ಯವಾದಂತ ಕೆಲವು ತತ್ವಗಳನ್ನ ವಿಚಾರಗಳನ್ನು ಕೇಳಿದೀವಿ. That Krishna discussed here is that Lord is the material cause of the universe. By which the Lord meant that Bhagavan alone is manifesting as the universe. ನೋಡ್ರಿ, ಕಾರ್ಯಕಾರಣ ಭಾವದಿಂದ ತಜ್ಞರಿಗೆ ಹೇಳ್ಬೇಕಾಗ್ತದ, ಯುಗಪತ್ ಸೃಷ್ಟಿ ಹೇಳಕ್ ಬರೋದಿಲ್ಲ. ಆದ್ರಿಂದ ಇಲ್ಲಿ ಒಂದು ಗಡಿಗೆ ಆಗ್ಬೇಕಾದ್ರೆ ಯಾವ ರೀತಿ ಮಣ್ಣದ ಉಪಾದಾನ ಕಾರಣದ ನಿಮಿತ್ತದ ಹಿಂಗೆಲ್ಲ ಹೇಳ್ತೀವಿ. ಆ ಒಂದು ಉಪಾದಾನ ಕಾರಣವಾದಂತ ಮಣ್ಣೆ ಗಡಿಗೆ ರೂಪದಲ್ಲಿ ಆಗ್ಯದ. ನಾಮ ರೂಪಗಳಿಂದ ಹೊರಗೆ ಬಂದಾಗ ನಮಗೆ ವ್ಯವಹಾರಕ್ಕೆ ಅನುಕೂಲ ಆಗ್ತದ. ಹಾಗೆ ಒಬ್ಬೇ ಇರುವಂತ ಪರಮಾತ್ಮ ಈ ಕಾರ್ಯರೂಪದಿಂದ, ಮಟೀರಿಯಲ್ ಕಾಸ್, ಕಾರ್ಯದಿಂದ ಇವೆಲ್ಲವೂ ಆಗಿ ತಾನೇ ಆಗಿದಾನೆ. ಹೇಗೆ ಒಂದೇ ಮಣ್ಣು ಗಡಿಗೆ ಮಡಿಕೆ ಕುಡಿಕೆ ತತ್ರನೇ ಆಗಿದೋ, ಒಂದೇ ಬಂಗಾರ ಅನೇಕ ಆಭರಣಗಳಾಗಿದೆಯೋ, ತಾನು ಕೆಟ್ಟಿಲ್ಲ, ಅನ್ಯ ರೂಪವಾಗಿ ಹೋಗೋದು ಬಿಟ್ಟಿಲ್ಲ. ವ್ಯರ್ಥವಾದದಿಂದ ಕಾರ್ಯಕಾರಣ ಭಾವದಿಂದ ನೋಡಿದಾಗ ಅಪ್ಪನೇ ಭಗವಂತ ಎಲ್ಲವೂ ವಿಸ್ತಾರ ರೂಪವಾಗಿ ಇಡೀ ಯೂನಿವರ್ಸ್ ಆಗಿ ಜಗದಾಕಾರವಾಗಿ ತೋರಿದಂತ ಇದು ಏನಿದು ಪರಮಾತ್ಮನ ವಿಭೂತಿ. ಇದಕ್ಕಿಂತ ಗೂಢವಾದಂತದ್ದು ಏನ್ ಬೇಕು ನಮಗ? ಹಾಗೆ ತನ್ನ ವಿಭೂತಿಯನ್ನ ಇಲ್ಲೇ ಹೇಳ್ತಾ ಇದ್ದಾನೆ. ಲಾರ್ಡ್ ಏನ್ ಮಾಡ್ಯಾನ, ಕಾರ್ಯರೂಪದಿಂದ ಇದನ್ನೆಲ್ಲವೂ ತಾನೇ ಆಗ್ಯಾನ ಅಂತ ಹೇಳ್ತಾನೆ. ಮಟೀರಿಯಲ್ ಕಾಸ್, because the material cause alone expresses as the product, and by which Krishna indirectly points out that there is nothing called word. There is nothing called word. There is no substance called word, because there is no product at all substantial separate from the cause. ಕಾರ್ಯ ಕಾರಣಕ್ಕಿಂತ ಬೇರೆ ಇರ್ತದೇನು? ಕಾರ್ಯವೇ ಕಾರಣ ರೂಪ ಇರ್ತದ. ಹಾಗೆ ಭಗವಂತನೇ ಕಾರಣ ರೂಪ ಇದ್ದಾಗ ಈ ಕಾರ್ಯರೂಪವಾದಂತ ಯಾವ ಜಗತ್ತದಲ್ಲ ಅವನು ಬಿಟ್ಟು ಹೊರತಿಲ್ಲ, ಬೇರೆ ಇಲ್ಲ ಅನ್ನೋದು ಹೇಳ್ಬೇಕಾಗಿತ್ತು. ಕಾಸ್ ಅಲೋನ್ ಈಸ್ ದ ಓನ್ಲಿ ಸಬ್ಸ್ಟೆನ್ಸ್. ಕಾರಣ ಇರುವುದು ಒಂದೇ. ಕಾರಣ ರೂಪವಾದಂತ ಮಣ್ಣದಲ್ಲ, ಅದು ಇರುವುದು ಒಂದೇ. ಗಡಿಗಾದಾಗೂ ಅದ, ಅದರ ಪೂರ್ವದಲ್ಲಿ ಅದ, ನಾಶ ಆದಾಗೂ ಅದ. ಅದಕ್ಕೆ ಆ ಒಂದು ಮಣ್ಣು ನಿಜವಾದದ್ದು, ಮಟೀರಿಯಲ್ ಕಾಸ್. ಹಾಗೆ ಇಲ್ಲಿ ಪರಮಾತ್ಮನೇ ಏನು ಕಾರಣ ರೂಪ ಅದಾನಲ್ಲ, ಅವನೇ ಸತ್ಯ. ಇರುವುದು ಅವನು ಒಬ್ಬ ಸಬ್ಸ್ಟೆನ್ಸ್. ಇಫೆಕ್ಟ್ ಈಸ್ ನಥಿಂಗ್ ಬಟ್ ನಾಮ ಅಂಡ್ ರೂಪ. ಮತ್ತೆ ಕಾರ್ಯರೂಪದಿಂದ ತೋರುದು ಏನ್ರಿ ಅದು? ಅದು ಬೇರೆಯಾಗಿ ತೋರ್ತದೆ ಅಂದ್ರೂ ಕೂಡ ನಾಮರೂಪದಿಂದ ಬೇರೆಯಾಗಿ ತೋರಿತ ಹೊರತಾಗಿ ವಾಸ್ತವಿಕವಾಗಿ ಅದು ಪರಮಾತ್ಮ ಸ್ವರೂಪವೇ. ಆ ಮಾಯೆ ಉಪಾಧಿಯಾಗಿ ಮಾಡಿಕೊಂಡಾಗ ಈ ವಿವಿಧವಾದಂತ ಜಗತ್ತು ನಾಮರೂಪಗಳಿಂದ ಹಲವಾಕಾರವಾಗಿ ತೋರೈತಿ. ಇರುವುದು ಒಂದೇ ಏಕರೂಪ. ಆದರೆ ಮಾಯಾ ಉಪಾದಿಯಿಂದ ಜಗದ ವಿಸ್ತಾರ ಅನಂತವಾಗಿ ತೋರ್ತಾ ಇದೆ. ಹಾಗೆ ಈ ನಾಮರೂಪಗಳನ್ನು ತೆಗೆದ್ರ ಮಾಯಾಂಶದ ನಾಮರೂಪಗಳು ಒಂದರ ನಾಮ ಮತ್ತೊಂದಕ್ಕಿಲ್ಲ, ಒಂದರ ರೂಪ ಮತ್ತೊಂದಕ್ಕಿಲ್ಲ, ಮತ್ತೊಂದು ಹೀಗೆ ಜಗತ್ತಿನ ಎಲ್ಲವೂ ನಾಮರೂಪಗಳಿಂದ ಬೇರೆ ಬೇರೆ ವ್ಯತಿರಿಕ್ತಿದ್ರು ಕೂಡ ಆ ಒಂದು ನಾಮರೂಪಗಳಿಗೆ ಅನ್ವಯವಾಗಿರುವಂತ ಚೇತನ ಅಸ್ಥಿಭಾತಿ ಪ್ರಿಯದಿಂದ ಇರತಕ್ಕಂತ ಯಾವ ಸದ್ರೂಪ, ಚಿದ್ರೂಪ, ಆನಂದ ರೂಪ ಅಂತಾರ. ಅದಕ್ಕ ಯಾವುದು ಅಸ್ಥಿ ಭಾತಿ ಪ್ರಿಯ ಆ ರೂಪದಲ್ಲಿರುವಂತ ಸಚ್ಚಿತ್ತ ಆನಂದ ಏನದಲ್ಲ, ಅದು ಒಂದೇ ಅದ. ಎಲ್ಲ ನಾಮರೂಪಗಳು ಬೇರೆ ಬೇರೆ ಇದ್ರು ಅನುವಾಗಿರತಕ್ಕಂತ ಆ ವ್ಯತಿರೇಕ ಇಲ್ಲದೆ ಇರುವಂತ ಯಾವ ಒಂದು ಚೇತನ ಇದೆಯೋ ಆ ಸ್ವಕ್ಕ ಎಲ್ಲರಲ್ಲಿ ಒಂದೇ ಇದೆ, ಅನ್ವಯ ಅಂತಾರ ಅದಕ್ಕೆ. ಹಾಗೆ ಪರಮಾತ್ಮನೇ ಎಲ್ಲವೂ ಅನ್ನುವಂಥದ್ದು ನಾವು ತಿಳ್ಕೋಬೇಕು ಅಂತ. ಸಿನ್ಸ್ ದ ವರ್ಡ್ ಇಸ್ ಎ ಪ್ರಾಡಕ್ಟ್ ಆಫ್ ಲಾರ್ಡ್. ಈ ಜಗತ್ತಂದ್ರೆ ಎರಡು ಚೇತ ಅಚೇತನಗಳ ಗುಂಪದ. ಒಂದು ಚೇತನದ, ಒಂದು ಅಚೇತನದ. ಅಚೇತನ ಅಂದ್ರೂ ಕೂಡ ಅದು ಚೇತನ ಸ್ವರೂಪವೇ, ಅಧ್ಯಸ್ಥ ಅಂದ್ರೂ ಕೂಡ ಅಧಿಷ್ಠಾನ ಸ್ವರೂಪವೇ ಅನ್ನುವಂತಹದ್ದು ತಿಳ್ಕೋಬೇಕಾಗ್ತದೆ. ಎಲ್ಲವೂ ಪರಮಾತ್ಮನಿಂದ ಅಭಿವ್ಯಕ್ತ ಆಗಿದೆ. ಎಮರ್ಜ್ಡ್ ಫ್ರಮ್ ದ ಲಾರ್ಡ್. Lord is the only substance and appearing as the word with the varieties of nama rupa. ಪರಮಾತ್ಮನೊಬ್ಬೇ, ನಾಮಗಳು ಹಲವು. ದೇವನೊಬ್ಬನೇ, ನಾಮಗಳು ಹಲವು ಅಂತೀವಲ್ಲ. ಹಂಗ ಏಕಂ ವಿಧ ಬಹುಧ ವಿಧತ್ತಿ, ಏಕಂ ವಿಪ್ರ ಬಹುಧ ವಿಧತ್ತಿ. ನಾಮರೂಪಗಳಿಂದ ಬೇರೆ ಆದ್ರೂ ಕೂಡ ವಿರಾಮ ಒಬ್ಬನೇ ಇದ್ದಾನೆ.
ರೂಪಗಳಿಂದ ಬೇರೆ ಆಗಿದೆ ಇಷ್ಟ. ಇರೋದು ಒಂದೇ ಸಬ್ಸ್ಟೆನ್ಸ್, ವಸತಿ ಇತಿ ವಸ್ತು, ಅದೇ ವಸ್ತು ಒಂದೇ ಇದೆ. ಆದರೆ ಜಗದಾದಿ ರೂಪದಿಂದ ತೋರುವಂತ ನಾಮರೂಪಗಳಿಂದ ವೈಭವದಿಂದ ನೋಡಿದಾಗ ಬೇರೆ ಬೇರೆ ಅದ. ಅಂಡ್ ಅಪ್ರಿಶಿಯೇಟಿಂಗ್ ದ ವರ್ಲ್ಡ್, ಜಗತ್ತನ್ನು ನಾವು ವಾಣಿಗಳಿಂದ ಹೇಳಲಿಕ್ಕೆ ಅದು ಸಾಧ್ಯ ಆಗದ. ಆಸ್ ದ ವೆರಿ ಮ್ಯಾನಿಫೆಸ್ಟೇಷನ್ ಆಫ್ ದ ಲಾರ್ಡ್ ಈಸ್ ಕಾಲ್ಡ್ ವಿಶ್ವರೂಪ ದರ್ಶನ. ಅದನ್ನ ನಾವು ವಿಶ್ವರೂಪ ದರ್ಶನ ಅಂತ ಹೇಳ್ತಾ ಇದೀವಿ. ಏನ್ ಅಭಿವ್ಯಕ್ತತೆ ಐತಲ್ಲ, ಆ ಚೇತನದ ವಿವರ್ತ ಐತಲ್ಲ, ಅದಕ್ಕ ನಾವು ನಾಮರೂಪಗಳಿಂದ ಕೂಡಿದ್ದರಿಂದ, ಮಾಯಾವಂಶದಿಂದ ಕೂಡಿದ್ದರಿಂದ ಆ ವಿವಕ್ತತೆ ಇದು ಬಹಳ ಮನೋಹರವಾಗಿ ಸುಂದರವಾಗಿ ಕಾಣ್ತಾ ಇದೆ. ಸತ್ಯಂ ಶಿವಂ ಸುಂದರ. ಯಾವುದು ಸತ್ಯದ ಅದ ಶಿವ ಅದ. ಶಿವ ಇದ್ದಿದ್ದ ಸುಂದರವಾಗಿ ಜಗದಾಕಾರವಾಗಿ ತೋರಾಗ್ತದ. ಅದರ ಹಿಂದಿನ ಅಂಶಗಳನ್ನು ಬಿಟ್ಟ ನಾಮರೂಪಗಳನ್ನು ಬಿಟ್ಟು ನೋಡಿದಾಗ ಪರಮತತ್ವ ಒಂದೇ. ನಾವೆಲ್ಲ ಒಂದೇ ದೇವನ ದೇಹಿನ ಕಾಯಿಗಳು, ಹೂಗಳು, ಈಚುಗಳು. ನಮ್ಮಲ್ಲಿ ಅರಿಯುವಂತ ಅಲ್ಲಿ ಅರಿಯುವಂತ ರಸ ಹೆಂಗ ಒಂದೇ ಅದ, ನಮ್ಮಲ್ಲಿರುವಂತ ಎಲ್ಲ ಜೀವಿಗಳಲ್ಲಿ, ಚೇತನ ಅಚೇತನಗಳಲ್ಲಿ ಹಾಸ್ವಕ್ಕಾಗಿರ್ತಕ್ಕಂತ ಚೇತನ ಒಂದದ. ಹೀಗೆ ನಾವು ತಿಳಿಬೇಕು ಅನ್ನುವಂಥದ್ದು. ವಿಶ್ವರೂಪ ಅಂದ್ರೂ ಕೂಡ ಅನೇಕ ರೂಪವಾಗಿ ತೋರ್ತಿದ್ರು ಕೂಡ ಅದು ಏಕರೂಪದ, ಅದೇ ನಾವಿದ್ದೀವಿ. ವಿಶ್ವ ಏವ ರೂಪಂ ಶರೀರಂ ಯಶ್ಯ ಸಹ. ದ ಲಾರ್ಡ್ ಹೂಸ್ ಬಾಡಿ ಇಸ್ ನಥಿಂಗ್ ಬಟ್ ದ ವೆರಿ ಯೂನಿವರ್ಸ್ ಇಟ್ಸೆಲ್ಫ್. ಪರಮಾತ್ಮನ ಶರೀರ ಅಂದ್ರೆ ಈ ಜಗತ್ತು. ಹೂಸ್ ಬಾಡಿ ಇಸ್ ನಥಿಂಗ್ ಬಟ್ ದ ವೆರಿ ಯೂನಿವರ್ಸ್. ಈ ಜಗತ್ ಅಂತಂದ್ರೆ ಪರಮಾತ್ಮನ ಶರೀರದ. ದ ಯೂನಿವರ್ಸಲ್ ಲಾರ್ಡ್ ಇಸ್ ಕಾಲ್ಡ್ ವಿಶ್ವರೂಪ. ಆಯಾವ ವಿಶ್ವರೂಪದಲ್ಲಿ ಇರ್ತಕ್ಕಂಥ ಜಗದಾಕಾರವಾಗಿ ತೋರ್ತಕ್ಕಂಥ ಪರಮಾತ್ಮನೇ ವಿಶ್ವರೂಪ ಆಗ್ಯಾನ. ಅಂಡ್ another name of the ವಿಶ್ವರೂಪ is ವಿರಾಟ್. ಆ ವಿಶ್ವರೂಪಕ್ಕೆ ಇನ್ನೊಂದು ಹೆಸರೇನು? ವಿರಾಟ್. ಎಲ್ಲ ಸಮಷ್ಟಿ ಸ್ಥೂಲ ಶರೀರಗಳ ಸಮಷ್ಟಿ ಇದ್ದಂತ ಯಾವದಲ್ಲ ರೂಪದ, ಅದಕ್ಕ ವಿಶ್ವರೂಪ ಅಂದಾರ, ವಿರಾಟ್ ಅಂದಾರ. ಇನ್ನು ಸೂಕ್ಷ್ಮ ಶರೀರಗಳೆಲ್ಲ ಸಮಷ್ಟಿ ತತ್ವಗಳದಾವಲ್ಲ, ಹಿರಣ್ಯ ಗರ್ಭ, ಅವೆಲ್ಲಗಳ ಒಳಗಿರ್ತಕ್ಕಂತ ಅಂತರ್ಯಾಮಿ ಇರ್ತಕ್ಕಂಥ ಅವಾಗ ಭಗವಂತ ಈಶ್ವರ. ಹೀಗೆ ವಿರಾಟ್, ಹಿರಣ್ಯ ಗರ್ಭ, ಅಂತರ್ಯಾಮಿ ಆದಂತ ಈಶ್ವರ, ಈ ಮೂರು ರೂಪಗಳು ಒಬ್ಬನಿಗೆ ಬಂದಾವ. ಅವು ಬೇರೆ ಬೇರೆ ಅಲ್ಲ. ಧಾರಣ ಮಾಡಿದ ಒಬ್ಬ, ರೂಪಗಳು ಬೇರೆ. ವಿಶ್ವರೂಪಂ ಮೀನ್ಸ್ ವಿಶ್ವಮೇವ ರೂಪಂ ಶರೀರಂ ಯಶ್ಯ ಸಹ. ವಿಶ್ವರೂಪಕ್ಕೆ ಡೆಫಿನಿಷನ್ ಇದೆ. ವಿಶ್ವರೂಪ ಅಂದ್ರೆ ಏನು? ವಿಶ್ವ ಏವ ರೂಪಂ, ವಿಶ್ವಾಧಿಕಾರವಾಗಿ ತರುವಂತ, ವಿಶಾಲವಾಗಿ ಪರಿಚಿನ್ನಲ್ಲ, ಅದು ಅಪರಿಚಿನ್ನವಾಗಿ ತೋರ್ತಕ್ಕಂಥದ್ದು. ಬೃಹತ್ವಾತಿಥಿ ಬ್ರಹ್ಮ ಅಂತೇವಲ್ಲ, ವರದಾಕಾರವಾಗಿ ವಿಶ್ವವ್ಯಾಪಿಯಾಗಿ ವ್ಯಾಪಕತ್ವದಿಂದ ತೋರುವಂತದ್ದು. ಅದ ಆ ಶರೀರಕ್ಕೆ ನಾವು ಏನಂತೀವಿ? ಯಶಸ. ಅದಕ್ಕೆ ವಿಶ್ವರೂಪ ಅಂತ. ದ ಲಾರ್ಡ್ whose body is nothing but the very universe itself. ಈ ಜಗದ ಅಂತಂದ್ರ ಪರಮಾತ್ಮನ ಶರೀರ ಅಂತ ತಿಳ್ಕೊಡ್ರಿ. ಸೂರ್ಯ ಚಂದ್ರಾದಿಗಳು ಅವನ ಕಣ್ಣುಗಳದಾವ. ಹಿಂಗೆಲ್ಲ ಒಂದು ರೂಪಕ್ಕೆ ಮಾಡಿ ನೀವು ಬೇಕಾದ ರೂಪಕ್ಕೆ ಕೊಟ್ಟು ಹೇಳ್ಕೊಳ್ರಿ, ಬ್ಯಾಡ ಅನ್ನೋದಲ್ಲ. ಆದ್ರೆ ಇರೋದು ಒಂದೇ ತತ್ವ. ನಿಮಗ್ ಬಿಟ್ಟು ಕೊಟ್ಟದ್ದು ಯಾರು ಏನೇನು ಹೆಸರುಕೊಂಡು ಕರ್ಕೋತಾರ ತಮ್ಮ ಆನಂದಕ್ಕಾಗಿ. ಚನ್ನಮಲ್ಲಿಕಾರ್ಜುನ, ರಾಮನಾಥ, ಕೂಡಲ ಸಂಗಮ ದೇವ, ಒಂದ ಎರಡು ಒಂದು 100 ಅಕ್ಕವೆಲ್ಲ ಕೂಡ್ಸಿದ್ರು ತಮ್ಮ ಆನಂದಕ್ಕಾಗಿ. ಒಬ್ಬೊಬ್ರು ಇಷ್ಟು ದೇವರು ಮಾಡ್ಕೊಂಡಾರ ಅದನ್ನ. ಇರ್ಲಿ. ಹಾಗೆ ಇದೆಲ್ಲ ಏನಿದು ಭಗವಂತನ ಮಹಿಮೆಯ ಅಭಿವ್ಯಕ್ತತೆ ಅಂತಾರೆ ಇದಕ್ಕೆ. ದೇವ ಯಸ್ಯ ಸಹ. The Lord whose body is nothing but the very universe. Universal Lord is called Virat, derived from the root Raj. ವಿರಾಟ್ ಹೆಂಗ ಶಬ್ದ ಬಂತು? ಸಂಸ್ಕೃತ ಬಲ್ಲವರಿಗೆ ಬೇಕಾಗ್ತದ, ಅದನ್ನ ಹೇಳ್ಯಾರಪ್ಪ ಅವ್ರು. ಎಲ್ಲಿಂದ ತಂದ್ರ ವಿರಾಟ? ಡಿರೈವ್ಡ್ ಫ್ರಾಮ್ ರೂಟ್, ಮೂಲ ಕಾರಣ ಎಲ್ಲಿಂದ? ರಾಜ. ಟು ಅಪಿಯರ್, ಟು ಮ್ಯಾನಿಫೆಸ್ಟ್, ಹೊರಗೆ ತೋರ್ಪಡಿಸಿಕೊಳ್ಳುವಂತದ್ದಕ್ಕ ಏನಂತಾರ? ವಿರಾಟ್. ರಾಜ್, ರಾಜ್ ಅನ್ನೋದು ಹೊರಗೆ ತೋರಿಸಿಕೊಳ್ಳುವುದು. ವಿರಾಜ್, ವಿರಾಜ್, ರಾಜ್, ವಿರಾಜ್, ವಿರಾಟ್, ಹಿಂಗ್ ಬಂದದ್ದು. ದಟ್ ಆರ್ ಹಿ ಹೂ ಅಪಿಯರ್ಸ್ ಇನ್ ದ ಮ್ಯಾನಿಫೋಲ್ಡ್ ಫಾರ್ಮ್ಸ್. ಅಭಿವ್ಯಕ್ತ ರೂಪಿಯಲ್ಲಿ ಹೊರಗೆ ತನ್ನನ್ನು ತಾ ತೋರಿಸಿಕೊಳ್ಳೋದಕ್ಕೆ ಏನಂತಾರ? ವಿರಾಟ್. ಇನ್ ಫ್ಯಾಕ್ಟ್ ಎವ್ರಿ ಮಟೀರಿಯಲ್ ಕಾಸ್ ಕ್ಯಾನ್ ಬಿ ಕಾಲ್ಡ್ ವಿರಾಟ್. ಅಂದ್ರೆ ಅವ್ ಯಾವ ಅಭಿವ್ಯಕ್ತತೆಯಿಂದ ಏನೇನಾಗಿ ತೋರೇನಲ್ಲ ಅದೆಲ್ಲ ವಿರಾಟನ, ಅದೆಲ್ಲ ಭಗವಂತನಲ್ಲ. ಬಂಗಾರದ ಏನೇನ್ ಆಭರಣಗಳದಾವ್, ನೀವು ಪಾಟ್ಲಿ ತಗೋರಿ, ಬಿಲ್ವಾರ್ ತಗೋರಿ, ಕಾಲನ್ನ ಏನ್ ಬೇಕಾದ್ ತಗೋರಿ, ನೀವು ಮನ್ಪೆಟ್ಟಿ ತಗೋರಿ, ಮಣಿಪೆಟ್ಟಿ ತಗೋರಿ, ಎಲ್ಲವೂ ಬಂಗಾರನಲ್ಲ. ಅವ್ ಬೇರೆ ಬೇರೆ ಏನು.
ಅಲ್ಲ, ಆದ್ರ ನಾಮರೂಪಗಳಿಂದ ಬೇರೆ ಇರೋ ಹಂಗ ಏನ್ ನೋಡ್ತಿರಲ್ಲ, ಏನ್ ಕಾಣ್ತಿರಲ್ಲ, ಅದೆಲ್ಲವೂ ಆನಂದ ಸ್ವರೂಪ. ಅದೇನದ ವಿರಾಟ್ ಇದ್ದದ್ದು ಎಲ್ಲವೂ ಪರಮಾತ್ಮ ಸ್ವರೂಪ. ನೀವು ಕೇಳುದು, ನೋಡುದು, ಎಲ್ಲ ಮುಟ್ಟುದು, ಮೂಸುದು ಎಲ್ಲ ಪರಮಾತ್ಮ ಸ್ವರೂಪವೇ. ಯಾಕೆ ಅವನ ಅಭಿವ್ಯಕ್ತತೆ ಐತಲ್ಲದ ಆ ರೂಪದಿಂದ ತೋರೈತಿ. ಈಗ ನೀವು ತಿಳ್ಕೊಡ್ರಿ, ವಿರಾಟ್ ಅಂದ್ರ ವೆರಿ ಮಟೀರಿಯಲ್ ಕಾಸ್ ಕ್ಯಾನ್ ಬಿ ಕಾಲ್ಡ್ ವಿರಾಟ್. ಪ್ರತಿಯೊಂದು ಕಾರ್ಯರೂಪದ ಐತಲ್ಲ ಅದಷ್ಟು ವಿರಾಟ್ ನೋಡ್ರಿ. ಗೋಲ್ಡ್ ಕ್ಯಾನ್ ಬಿ ಕಾಲ್ಡ್ ವಿರಾಟ್, ಬಂಗಾರಕ್ಕೆ ವಿರಾಟ್ ಅನ್ರಿ. ಬಿಕಾಸ್ ಗೋಲ್ಡ್ ಅಲೋನ್ ಅಪಿಯರ್ಸ್ ಆಸ್ ಎ ಮ್ಯಾನಿಫೋಲ್ಡ್ ಬ್ಯಾಂಗಲ್, ಚೈನ್, ರಿಂಗ್ ಇತ್ಯಾದಿ. ಬಂಗಾರನ ಏನಾಗೈತಿ, ಚೇನು ಎಲ್ಲ ಆಗೈತಿ ನೋಡ್ರಿ. ಉಂಗುರ, ಚೇನ, ಪಾಟ್ಲಿ, ಬಿಲ್ವಾರ, ಅದಕ್ಕೆಲ್ಲ ಅದಕ್ಕೆ ಏನದ ಬೇರೆ ಬೇರೆಯಾಗಿ ತೋರೈತಿ. ಏನಿರೋದು ಬಂಗಾರ ದೃಷ್ಟಿ ನೋಡಿದ್ರೆ ಅಂದ್ರೆ ವಿರಾಟ್ ಅಂತಂದ್ರೆ ಅದು ಪರಮಾತ್ಮನೇ ಅನ್ನೋದು ನೀವು ಒಳಗ್ ಗಟ್ಟಿ ಆಗಬೇಕು. ನಾಮರೂಪಗಳಲ್ಲಿ ಅವು ಭ್ರಾಂತಿಯಿಂದ ತೋರ್ತಾವ ಇರ್ಲಿ, ಅದಕ್ಕೆ ಅಧಿಷ್ಠಾನದ ಅಭ್ರಾಂತಿ ಪೂರ್ವಕಂ ಯಾವ್ದದ ನಿನ್ನ ಸ್ವರೂಪನದ ಅದ ನೀನು, ಅದು ಪರಮಾತ್ಮ ಅನ್ನೋದನ್ನ ನಾವು ಗಟ್ಟಿಯಾಗಿ ತಿಳ್ಕೋಬೇಕು. Similarly, Bhagavan is called Virat because he himself appears as Akash, Vayu, Agni. And the one who appreciates this Vishwarupam is called Virat Bhakta. ಹಂಗಾರೆ ಇದನ್ನ ಯಾರು ವರ್ಣನೆ ಮಾಡ್ತಾರಲ್ಲ ಅವ್ರು ವಿರಾಟ್ ಭಕ್ತರು. ಹೆಂಗ ಏ ತಸ್ಮಾತ್ ಆಕಾಶ ಆಕಾಶಾತ್ ವಾಯು ವಾಯುರಾತ್ ಅಗ್ನಿ ಅಗ್ನಿರಾತ್ ಆ ಪೃಥ್ವಿ ಹಿಂಗೆಲ್ಲ ಆಗಿದಲ್ಲ ಎಲ್ಲ ವಿಶ್ವರೂಪ. ಆದದ್ದು ಯಾವುದು ಆತ್ಮನಿಂದಾಗಲಿ ಪರಮಾತ್ಮನಾಗಲಿ ಬರುವಂತ ಈ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಈ ಯಾವ ಪೃಥ್ವಿ, ಔಷಧಿಯಿಂದ ಆಗ್ತಕ್ಕಂತ ಅನ್ನ ಪ್ರಸಾದ ಅನ್ನಗಳು, ಆ ಅನ್ನದಿಂದ ಉಂಡಂತ ಪುರುಷ ಆಗ್ತಕ್ಕಂಥ ವೀರ್ಯದಿಂದ ಆ ಸೂಕ್ಷ್ಮ ಶೋಣಿತಗಳು ಕೂಡಿಕೊಂಡು ಒಂದು ಗರ್ಭದಿಂದ ಜನಿತವಾದಂತದ್ದು ಇವೆಲ್ಲ ಪ್ರಜೆಗಳು. ವಿರಾಟ್ ರೂಪ ಅಲ್ಲವೇನು? ಎಲ್ಲ ವಿರಾಟ್ ರೂಪವೇ ಅನ್ನುವಂಥದ್ದನ್ನ ನೀವು ಡೀಪಾಗಿ ಹೋಗಿ ತಿಳ್ಕೊಡ್ರಿ. And Lord Krishna said, for a Virat Bhakta, special temple is not required to evoke devotion. ನಿಮ್ಮ ಭಕ್ತಿ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಗುಡಿಗೆ ಹೋಗ್ಬೇಕನು. ಗುಡಿಯಾಗದಾನ ನಾವು ದೇವ್ರ ಸಿದ್ಧಾರ್ಥ ಮಠದಾಗ ಅದಾನೇನು, ಆ ಮೂರ್ತಿಲಿ ಅದಾನೇನು, ವ್ಯಾಪಕ ಅದಾನವ. ಆದ್ರೆ ಕೆಲವೊಂದು ಭಕ್ತರ ಸಲುವಾಗಿ ನಾಸ್ತಿಕ ಅದಾರಲ್ಲ, ಅವ್ರಿಗೆ ಆಸ್ತಿಕ ಭಾವನೆ ಬೆಳೆಸೋ ಸಲುವಾಗಿ ಇಲ್ಲಾರ ಒಂದ್ ಸ್ವಲ್ಪ ತಿಳ್ಕೊಂಡು ಅಂತಃಕರಣ ಶುದ್ಧ ಮಾಡ್ಕೊಳ್ಳಿ. ಪರಮಾತ್ಮ ಎಲ್ಲಾ ಕಡೆ ಇದ್ದಾವ, ಇಲ್ಲಿ ಅದಾನಂತ ತಿಳ್ಕೊಂಡು ಒಂದ್ ಸ್ವಲ್ಪ ಶಾಂತ ಕುಂತ್ಕೊಂಡು ಆ ದೈವಿ ಭಾವನೆಯನ್ನು ಬೆಳೆಸಿಕೊಂಡು ಉದ್ಧಾರ ಆಗಲಿ ಅನ್ನುವಂತ ಉದ್ದೇಶಕ್ಕೆ ಹೊರತಾಗಿ ಭಗವಂತ ಅಲ್ಲಿ ಅಷ್ಟ ಇಲ್ಲ. ಸಿದ್ಧಾರೂಢಪ್ಪ ಅಲ್ಲಿ ಕೂತಿಲ್ಲ, ತನ್ನ ಸ್ವರೂಪದಲ್ಲಿ ಕೂತನವ. ಆದ್ರೂ ಕೂಡ ಎಲ್ಲವೂ ಅಭಿವ್ಯಕ್ತತೆ. ಹಾಗೆ ನಾವೇನ್ ಮಾಡ್ಬೇಕಿಲ್ಲೇ, ಅವ ಗುಡಿ ಗುಂಡಾರದಲ್ಲಿ ಅಷ್ಟೇ ಇಲ್ಲ, ಎಲ್ಲ ಕಡೆ ವಿಸ್ತಾರ ರೂಪದ ಎಲ್ಲಿ ನೋಡ್ತೀರಿ ಭಗವಂತ ನೋಡ್ರಿ, ಗುಡಿಯಾಗಟ್ಟೆ ಯಾಕೆ ನೋಡ್ತೀರಿ? ಸಾಧಕರಾಗಿ ನಾವೇನ್ ಮಾಡ್ಬೇಕು, ದೃಷ್ಟಿಕೋನ ಬದಲಾಗಬೇಕು. ದೃಷ್ಟಿ ಜ್ಞಾನವೇಮ ಕೃತ್ವ ಬ್ರಹ್ಮಮಯಂ ಪಶ್ಯೇ ಜಗ. ನಮ್ಮ ದೃಷ್ಟಿ ಬದಲಾಗಿ ಏನಾಗ್ಬೇಕು, ಜ್ಞಾನ ದೃಷ್ಟಿ. ಅದು ಏನ್ ನೋಡ್ಬೇಕು, ಭಗವಂತನ ನೋಡಬೇಕು. ಎಲ್ಲ ಕಡೆ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ. ಹಾಗೆ ನಮ್ಮ ದೃಷ್ಟಿಕೋನ ಬದಲಾಗಬೇಕು. ಭಗವಂತ ನಮ್ಮ ಭಕ್ತಿ ಕೇವಲ ಗುಡಿ ಮಂದಿರಗಳಲ್ಲಿ ಸೀಮಿತ ಆಗಬಾರ್ದು. ವಿಶಾಲ ಆಗ್ತಾ ಇಡೀ ಜಗತ್ತಿನಲ್ಲಿ ಅದು ಏನು ಮಾಡಬೇಕು, ಪರಮಾತ್ಮನ ಕಾಣತಕ್ಕಂತ ವಿಶಾಲ ದೃಷ್ಟಿ. ಪರತ್ವಾತ್ ಇತಿ ಬ್ರಹ್ಮ ಯತ್ ಸಾಕ್ಷಾತ್ ಅಪ್ರೋಕ್ಷಾತ್ ಬ್ರಹ್ಮ. ಏನ್ ಸಾಕ್ಷಾತ್ ನೋಡ್ತೀಯಲ್ಲ ಬ್ರಹ್ಮನನ್ನು ನೋಡ್ತೀವಿ ಅನ್ನುವಂತ ದೃಷ್ಟಿ ನಮಗ್ ಬರಬೇಕು ಅನ್ನುವಂತ ಅಭಿಪ್ರಾಯ. ಅಂಡ್ ಲಾರ್ಡ್ ಕೃಷ್ಣ ಸೇಡ್, ಫಾರ್ ಎ ವಿರಾಟ್ ಭಕ್ತ ಎ ಸ್ಪೆಷಲ್ ಟೆಂಪಲ್ ಇಸ್ ನಾಟ್ ರಿಕ್ವೈರ್ಡ್. ಹಂಗಾರೆ ಪರಮಾತ್ಮನ ಭಕ್ತ ಕರೆ ಆದ್ರೆ ನಾವು ಗುಡಿ ಒಳಗೆ ಅಟ್ಟೆ ನೋಡುವಂತದ್ದು ಆಗಬಾರ್ದು. ನಾವ್ ಎಲ್ಲ ಕಡೆ ನೋಡ್ತಕ್ಕಂತ ವಿಶಾಲ ದೃಷ್ಟಿಕೋನವನ್ನ ನಾವು ಮಾಡ್ಕೋಬೇಕು ಅಂದ್ರೆ ಭಕ್ತರು ನಾವು ನಿಜವಾದ ಭಕ್ತಿಯನ್ನು ಹೊಂದಿದಂಗ. ಒಂದ್ ಕಡೆ ಬಿಡುದು, ಇಲ್ಲಿ ಭಗವಂತಿಲ್ಲ, ಅಲ್ಲಿಲ್ಲ, ಇಲ್ಲಿ ಅದಾನು, ಏನಿದು ಸಂಕುಚಿತ ದೃಷ್ಟಿ. ಹಂಗದ ನಾನು ಭಗವಂತವ, ಅವನ್ ಯಾಕೆ ನೀವು ಸಂಕುಚಿತ ಮಾಡ್ತೀರಿ? ಅವನ್ ಕಟ್ ಮಾಡಿ ಒಂದ್ ಕಡೆ ಯಾಕೆ ನೋಡ್ತೀರಿ? ಅದಕ್ಕೆ ಶಂಕರಾಚಾರ್ಯರು
ನಾನು ಬಹಳ ಅಪರಾಧ ಮಾಡಿದೆ, 3 ಅಪರಾಧಗಳನ್ನು ನನ್ನ ಕ್ಷಮಿಸ್ಪ ಪರಮಾತ್ಮ. ಎಲ್ಲೆಡೆ ಇರತಕ್ಕಂತ ನಿನ್ನನ್ನ ವ್ಯಾಪಕವಾದಂತ ನಿನ್ನ ತತ್ವವನ್ನ, ನಿನ್ನನ್ನ ಒಂದು ಮಂದಿರದಲ್ಲಿ ನೋಡಿದಿಲ್ಲ, ತಪ್ಪಲ್ಲ. ಅಲ್ಲಿ ಅದು ಹೆಣ್ಣಿನ ಮಂದಿರದಾಗ ಸಿದ್ಧಾಡಪ್ಪ, ಅಲ್ಲಿ ಮಂದಿರದಾಗ ಅಷ್ಟದ ನಾನು ವ್ಯಾಪಕ ತತ್ವವ, ಸಿದ್ಧ ಸ್ಥಿತಿ, ಶಿವಸಿದ್ಧ ವ್ಯಾಪಕವಾದಂತ ಅವ ಎಲ್ಲ ಕಡೆ ಇರ್ತಕ್ಕಂತ ಅಂತ ಹೇಳಿ ಎಲ್ಲ ಕಡೆ ಪ್ರಕಟ ಆಗ್ತಿದ್ದವ. ಗುಡಿಯಾಗ ಇದ್ದವನು ಎಲ್ಲ ಕಡೆ ಇದ್ದ. ಹಾಗೆ ವ್ಯಾಪಕವಾದಂತ ತತ್ವ ಎಲ್ಲಿ ಯಾಕೆ ನೆನೆಸ್ತಾರ ಅವ್ರ ಹೃದಯದೊಳಗ, ಅವ್ರ ಮನದೊಳಗ ಭಾಗ ಆಗಿ ಪ್ರತ್ಯಕ್ಷ ಆಗಿ ತೋರ್ಸ ನಾವು ಮೂರ್ತಿ ಸ್ವರೂಪದೊಳಗ ಕೆಲವು ಕಡೆ. ಅದು ನಿಮ್ಗೆಲ್ಲ ಗೊತ್ತದ ಎಲ್ಲಿ ಅನ್ನೋದು. ಹಾಗೆ ಏನದ ಅಂದ್ರ ಅವನ ಒಂದು ಮಹಿಮೆ ಹೊಸದಳದ, ಹೇಳುದು ವಾಣಿ ನಿಲ್ಕುದಿಲ್ಲ. ಅವ ಶ್ರುತಿ ನೆತ್ತಿಯ ಮೇಲೆ ಕುಣಿದಾಡ್ತಿರ್ತಾನ, ನರ್ತನ ಮಾಡ್ತಾನವ. ಜ್ಞಾನಿ ಅಂದ್ರ ಸಾಮಾನ್ಯ ಪರಮಾತ್ಮವ. ಶ್ರುತಿಗಳು ಅವನಿಂದ ಉತ್ಪನ್ನ ಆಗ್ಯಾವಲ್ಲ, ಅವನು ಉಸಿರವು, ಅವನೇನು ಬನ್ನಿಸ್ತಾವು ಆಗುದಿಲ್ಲ. ಅದಕ್ಕೆ ನಿಮ್ಮ ನಿಜವಾದ ಭಕ್ತಿ ಅಂದ್ರೆ ಏನು? ವಿಶ್ವವ್ಯಾಪಕ. ಇನ್ ಫ್ಯಾಕ್ಟ್ ಫಾರ್ ಹಿಮ್ ಡಿವೋಷನ್ ಇಸ್ ದ ಬೇಸಿಕ್ ಥಿಂಗ್. ಆದ್ರೆ ಮೊಟ್ಟ ಮೊದಲು ಬೇಕು, ಭಕ್ತಿ ಬೇಕು. ಒಂದ್ರಿಂದ ಮತ್ತೊಂದು ಹಿಂಗ ಅನೇಕ ಗುಡಿಯಲ್ಲಿ ಆದಂತ ಭಕ್ತಿ ವ್ಯಾಪಕಕ್ಕಂತ ಹೋಗ್ಬೇಕು, ಬ್ಯಾಡ ಅನ್ನೋದಿಲ್ಲ. ಭಕ್ತಿ ಮಾಡು, ನೀನು ಅಲ್ಲೇ ಮಾಡು, ಮಠದಾಗ ಮಾಡು, ಅಪ್ಪನ ಮುಂದೆ ಕುಂತ್ಕೊಂಡು ಬೇಡ್ಕೋ, ಭಕ್ತಿ ಮಾಡು. ಅದೇನಾಗಬೇಕು? ಉಜ್ವಲಕ್ಕೋ ಅಂತ, ವ್ಯಾಪಕಕ್ಕೋ ಅಂತ. ಹೆಂಗ ಒಂದ ಹನಿ ಎಣ್ಣೆ ನೀರಿನ ಒಂದ್ ಹನಿ ಮೇಲೆ ನೀರಿನಲ್ಲಿ ಬಿತ್ತಂದ್ರ ವಿಶಾಲ ಹಾಕೋ ಅಂತ. ತೆರೆ ಒಂದ್ ಹಳ್ಳ ಗಿರಿ, ಆ ತೆರೆ ದಂಡಿ ಮಠ ಹೋಗು ಮಠ ಬಿಡುದಿಲ್ಲ, ಅದು ಹೋಗಿ ಅಲ್ಲಿ ಅಡ್ಡ. ಹಾಗೆ ನಮ್ಮ ಭಕ್ತಿ ಅನ್ನುವಂಥದ್ದು ವ್ಯಾಪಕ ಆಗ್ತಾ 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 ಅದೇ ನಾವಾಗಿಡ್ಬೇಕು. ಹೀಗೆ ನಾವು ಹಿ ಹ್ಯಾಸ್ ಗಾಟ್ ಸತತ ಭಕ್ತಿ, ಯಾರ ನಿತ್ಯ ಯುಕ್ತ, ಈ ಅವಾಗೇನಂತಾರ ನಿತ್ಯ ಯುಕ್ತ, ಸತತ ಭಕ್ತಿ ಯುಕ್ತಂತವ. ಲಾರ್ಡ್ ಕೃಷ್ಣ ಪಾಯಿಂಟೆಡ್ ಔಟ್ ಫಾರ್ ಸಚ್ ಎ ವಿರಾಟ್ ಭಕ್ತ ನಿರ್ಗುಣ ಬ್ರಹ್ಮಜ್ಞಾನ ಈಸ್ ಕ್ಲೋಸರ್. ಅಂಥವನಿಗೆ ಮಾತ್ರ ನಿರ್ಗುಣ ಬ್ರಹ್ಮ ಹತ್ತದ ಅಂತಾರ ಅವರು. ವಿಶಾಲವಾದಂತ ದೃಷ್ಟಿಕೋನ ಉಳ್ಳವನಿಗೆ ನಿರ್ಗುಣ ಬ್ರಹ್ಮ ಹತ್ತದ. ಮೊದಲು ಇಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಡ್ರಿ. ಎದುರಿಗೆ ಕಾಣ್ತಕ್ಕಂತ ಈ ಏನ್ ವಿಶ್ವದಲ್ಲ, ಈ ಜಗತ್ತದ, ಇಲ್ಲಿ ನೀವು ನೋಡ್ರಿ. ಪರಮಾತ್ಮನ ನೋಡೋ ದೃಷ್ಟಿ ಕಲೆಯನ್ನ ಕಲ್ತ್ರಿ ಅಂತಂದ್ರ ಒಳಗ ಆಂತರಿಕವಾಗಿ ನಿಮ್ಮನ್ನು ನೋಡ್ಕೊಳ್ಳುವಂತ ಶಕ್ತಿ ಬರ್ತದ. ನಿರ್ಗುಣ ಬ್ರಹ್ಮ ಒಮ್ಮಿಗೆ ಹತ್ತುದಿಲ್ಲ. ಅದಕ್ಕೆ ಅದ್ರ ಸಮೀಪ ಬರ್ತೀರಿ. ಜ್ಞಾನ ನಿರ್ಗುಣ ಬ್ರಹ್ಮ ಜ್ಞಾನ ಇಸ್ ವೆರಿ ಕ್ಲೋಸರ್ ಕ್ಲೋಸರ್. ಸಮೀಪ ಬರ್ತಾ ಹೋಗ್ತೀರಿ. ಅಲ್ಲೆಲ್ಲಾ ಕಡೆ ಇದ್ದ ನಾವು ನನ್ನೊಳಗೆ ಯಾಕಿಲ್ಲ, ನನ್ನೊಳಗೆ ಹೋದಾನ ಇಲ್ಲೇ ನೋಡ್ಕೊಂಡ್ಬಿಟ್ರೆ ಎಲ್ಲ ನೋಡಿದಂಗ ಆಗ್ತದೆ ಅಂತ ತಿಳ್ಕೊಂಡು ನಿಮ್ಮ ಆರಾಧನೆ, ನಿಮ್ಮ ಆತ್ಮನ ಸ್ವರೂಪಕ್ಕೆ ಬರ್ತೀರಾ. ಫಾರ್ ದೋಸ್ ಪೀಪಲ್, ಆನಂದ ಪಡ್ರಿ, ಇದನ್ನೆಲ್ಲ ಬಹಳ ಆನಂದ ಆಗ್ತದೆ. ದೋಸ್ ಪೀಪಲ್ ವರ್ಷಿಂಗ್ ಪರ್ಸನಲ್ ಗಾಡ್, ನಿರ್ಗುಣ ಜ್ಞಾನ ಮೀಸ ಫಾರ್ ದ. ಮುಂದೆ ಅವನಿಗೆ ಏನಾಗ್ತದ? ನಿರ್ಗುಣ ಜ್ಞಾನ ಬಹಳ ರುಚಿಸ್ತದ, ಹತ್ತದ. ಫ್ರಾಮ್ ಪರ್ಸನಲ್ ಗಾಡ್ ನಿರ್ಗುಣ ಬ್ರಹ್ಮ. ನಿಮ್ಮ ವೈಯಕ್ತಿಕವಾದ ಇಷ್ಟ ದೇವರುಗಳದಾವಲ್ಲ, ಅಲ್ಲಿಂದ ಮುಂದೆ ಹೆಜ್ಜೆ ಇಡ್ರಿ, ವಿಶಾಲ ದೃಷ್ಟಿಕೋನ ಬೆಳೆಸ್ಕೊಡ್ರಿ, ನಿರ್ಗುಣ ಬ್ರಹ್ಮಕ್ಕೆ ಬರ್ರಿ. ಅಲ್ಲಿ ಮುಗಿಲಿಲ್ಲ ನಿಮ್ಮ ಪಯಣ. ಎ ಪರ್ಸನ್ ಕೆನಾಟ್ ಡೈರೆಕ್ಟ್ಲಿ ರೀಚ್. ಒಮ್ಮಿಗೆ ಮುಟ್ಟಕ್ ಆಗೋದಿಲ್ಲ, ನಡಕ್ ಮೀಡಿಯೇಷನ್ ಬೇಕು. ಉಪಾಧಿ ಇದ್ದಾಗ ವ್ಯವಹಾರದಲ್ಲ, ಉಪಾಧಿ ಮೂಲಕವಾಗಿ ನಿರುಪಾಧಿಕವಾದಂತ ತಮ್ಮ ಸ್ವರೂಪ ಬರ್ಬೇಕು. ಇದೆಲ್ಲ ಆರೋಪಿತ ದೃಷ್ಟಿ ಅದ, ಅನಾರೋಪಿತ ದೃಷ್ಟಿ ಬರೋದು ಬಹಳ ಕಷ್ಟ ಅದ. ಅದಕ್ಕೆ ಹೇಳ್ತಾ ಇದಾರ ಅವ್ರು, ಬಿಟ್ವೀನ್ ಪರ್ಸನಲ್ ಗಾಡ್ ಅಂಡ್ ನಿರ್ಗುಣ ಈಶ್ವರ ಗ್ಯಾಪ್ ಅದ. ಅದು ನಿಮ್ಮ ವೈಯಕ್ತಿಕ ದೇವರು, ಇಷ್ಟ ದೇವರು ಮತ್ತು ನಿರ್ಗುಣ ಬ್ರಹ್ಮ ಈಶ್ವರಕ್ಕೆ ನಡು ಗ್ಯಾಪ್ ಅದ. ಏನ್ ಗ್ಯಾಪ್ ಅದ? ನಿಮ್ಮ ಭಕ್ತಿ ಏನಾಗ್ಬೇಕು? ಬೆಳೀತಾವೇಳ ಪರಾಕಾಷ್ಠೆಯನ್ನು ಹೊಂದಿ ಒಂದಾಗ್ಬೇಕು, ಇಷ್ಟ ಅದು. ದೇರ್ ಈಸ್ an intermediary step. And what is that step? ಆ ಒಂದು ನಡೆಯುವಂತ ಹೆಜ್ಜೆ ಯಾವುದು? What is that step? Learning to appreciate the universe as the manifestation of the Lord. ಬೇರೆ ಯಾವ್ದದು? ಆ ಒಂದು ಹೆಜ್ಜೆ ನಡಕಿರುವಂತ ಗ್ಯಾಪ್ ಯಾವುದು? ನೀವು ಅಪ್ರಿಶಿಯೇಟ್ ದ ಯೂನಿವರ್ಸ್ ಆಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಲಾರ್ಡ್. ಇದೆಲ್ಲವೂ ಏನ್ ನಿಮ್ ಕಣ್ಣಿಗೆ ತೋರ್ತಾ ಇದೆಯಲ್ಲ, ಅದೆಲ್ಲೂ ಪರಮಾತ್ಮನ ಅಭಿವ್ಯಕ್ತತೆ ಅಂತ ನೋಡ್ರಿ. ಮತ್ತೊಂದು ಸ್ಟೆಪ್ ಇಲ್ಲ. ನಿರ್ಗುಣಕ್ಕೆ ಹೋಗ್ಬೇಕಾಗಿತ್ತಂದ್ರ ನೀವ್ ಏನ್ ನೋಡ್ತಿರೋ ಏನೆಲ್ಲವೂ ಅದೆಲ್ಲವೂ ಪರಮಾತ್ಮನ ಅಭಿವ್ಯಕ್ತತೆ, ಅವನೇ ಅನ್ನುವಂತ ದೃಷ್ಟಿಕೋನ ಬರಬೇಕು. ವಿಚ್ ಮೀನ್ಸ್ ಐ ಹ್ಯಾವ್ ಗಾಟ್ an expanded mind. ನಮ್ಮ ಮನಸ್ಸು ಹೀಗೆ ಮಾಡೋದ್ರಿಂದ ಎಕ್ಸ್ಪಾಂಡ್ ಆಗ್ತದ, ಅದು ಬಯಲಿಗೆ ಬಯಲಾಗ್ತದೆ. ಹಾಗೆ ಆ ವಿಶಾಲತ್ವ
ಈ ಇಡೀ ವಿಶ್ವವನ್ನ ಪರಮಾತ್ಮ ಸ್ವರೂಪದಿಂದ ನೋಡೋದ್ರಿಂದ ಬರ್ತದ, ಇಲ್ದ್ರ ಬರುದಿಲ್ಲ. ಓನ್ಲಿ ಮೈಂಡ್ ವಿಚ್ ಹ್ಯಾಸ್ ಎಕ್ಸ್ಪಾಂಡೆಡ್ ಸಫಿಶಿಯಂಟ್ಲಿ ಟು ಅಪ್ರಿಶಿಯೇಟ್ ದ ಯೂನಿವರ್ಸ್ ಆಸ್ ದ ಲಾರ್ಡ್. ಯಾವಾಗ ಮನುಷ್ಯಗೆ ಈ ಇಡೀ ಯೂನಿವರ್ಸ್ ಅನ್ನ ಭಗವಂತ ಅಂತೇಳಿ ಆರಾಧನೆ ಮಾಡಕ್ ಬರ್ತೈತೋ, ಓನ್ಲಿ ಸಚ್ ಎ ಮೈಂಡ್ ಕ್ಯಾನ್ ಡಿಸ್ಕವರ್. ಅಂತ ಮನುಷ್ಯಗೆ ಮಾತ್ರ ಆ ಪರಮಾತ್ಮನ, ನಿರ್ಗುಣ ಪರಮಾತ್ಮನ ಗುರುತಿಸ್ಲಿಕ್ಕೆ ಆಗ್ತದೆ. ಐ ಆಮ್ ದ ವೆರಿ ಸಬ್ಸ್ಟ್ರಾಟಮ್ ಆಫ್ ದ ಎಂಟೈರ್ ಯೂನಿವರ್ಸ್. ಇದೆಲ್ಲ ಜಗತ್ತು ನನ್ನ ತೋರಿಕೆ, ನನ್ನ ಒಂದು ಅರಿವಿನ ಆಧಾರದ ಮೇಲೆ ತೋರ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ನಂತರ ಗೊತ್ತಾಗ್ತದೆ, ಇದು ಮೊದಲು ಗೊತ್ತಾಗುವುದಿಲ್ಲ. ಇಡೀ ಎಲ್ಲ ವಿಶ್ವದ ತೋರಿಕೆ, ಅಖಿಲಾಂಡ ಬ್ರಹ್ಮಾಂಡಗಳೆಲ್ಲವೂ ನನ್ನ ಅಸ್ತಿತ್ವನ ಅವಲಂಬಿಸವ. ನನ್ನ ಒಂದು ಸ್ವರೂಪದ ಆಧಾರದ ಮೇಲೆ, ಅರಿವಿನ ಆಧಾರದ ಮೇಲೆ ತೋರ್ತಕ್ಕಂಥ ಕಲ್ಪನಾ ತೆರೆಗಳದಾವ. ಇವೆಲ್ಲ ನಿಜವಾಗಿರುವುದು ಯಾವುದು? ಆ ಕಲ್ಪನೆಗೆ ಅತೀತವಾದಂತ, ನಿರ್ವಿಕಲ್ಪವಾದಂತ ಆ ದಿವ್ಯ ಸ್ವರೂಪದ ಅದು ನಾನೇ ಅನ್ನುವಂತ ತತ್ವ ಬಹಳ ಸಮೀಪದಲ್ಲಿ ಗೊತ್ತಾಗ್ತದೆ ನಿಮಗೆ. ಮೊದಲ ಆರಾಧನೆ ಯಾವುದು? ವಿಶ್ವರೂಪ ಆರಾಧನೆ. ನಂತರ ಏಕರೂಪ, ಆಮೇಲೆ ಅರೂಪ ಹೇಳ್ಕೊಂತ ಬಂದಾರ ಅವರು. ಐ ಆಮ್ ದ ವೆರಿ ಸಬ್ಸ್ಟ್ರಾಟಮ್ ಅಂದ್ರೆ ನನ್ನ ಆಧಾರ ಯಾವುದು? ಎಲ್ಲ ಯೂನಿವರ್ಸ್ ನನ್ನ ಆಧಾರದ ಮೇಲೆ ತೋರ್ತಾ ಇದೆ. ತೋರಿಕೆಗೆ ಆಧಾರವಾದಂತ ಅರು ಆನಂದ ಸ್ವರೂಪ ಯಾರು? ಅದು ನಾನೇ. ಐ ಆಮ್ ದ ಇನ್ಫಿನೈಟ್ ನಿರ್ಗುಣ ಬ್ರಹ್ಮ. ನಾ ಏನದೇನಿ? ಇನ್ಫಿನೈಟ್, ಎಣಿಕೆಗೆ ಸಿಗಲಾರದೆ ಇರುವಂತದ್ದು. ಇನ್ಫಿನಿಟಿ ಅನ್ನುವ ಶಬ್ದದ ನೋಡ್ರಿ, ಅದು ಇನ್ಫಿನಿಟಿ ಅನ್ನುವಂಥದ್ದು ಹದಂಗ್ ಮಾಡ್ತೇವೆ ನೋಡೋದು. ಅಂತ ಯಾವ ನಿರ್ಗುಣ ಬ್ರಹ್ಮ ಅಂದ್ರ ಇದು ಎಲ್ಲಿ ಎಂಡಿಲ್ಲ ಅಂತ. ಹಾಗೆ ಟು ಡಿಸ್ಕವರ್ ರಿಕ್ವೈರ್ ಅಂಡ್ ಎಕ್ಸ್ಪಾಂಡೆಡ್ ಮೈಂಡ್, ಅದನ್ನ ಹುಡುಕ್ಬೇಕಾಗಿತ್ತು. ಅಂದ್ರೆ ನನ್ನ ಮನಸ್ಸು ವಿಶಾಲ ಆಗಬೇಕು. ಸಂಕುಚಿತ ಮೈಂಡ್ ಇತ್ತಂತಂದ್ರೆ ಆಗುದಿಲ್ಲ. Therefore, Krishna says for Virata Bhakta, Vishwarupa Bhakta, I will provide all the facilities for gaining Nirguna Jnanam. Thus, Ekrupa Bhakta to Aneka Rupa Bhakta to Arupa Bhakta, all these three levels are indicated in the first 11 verses. ಇವೆಲ್ಲವುಗಳನ್ನ ನಾನು ಏನ್ ಮಾಡೀನಿ? ಹಿಂದಿನ ಇದು 12ನೇ ಶ್ಲೋಕ, ಹಿಂದಿನ 11 ಶ್ಲೋಕಗಳ ಪರ್ಯಂತರವಾಗಿ ನಾನದನ್ನ ಏಕರೂಪದಿಂದ ಅನೇಕ ರೂಪ, ಅನೇಕ ರೂಪದಿಂದ ಅರೂಪ ಹಿಂಗೆ ಹೇಳ್ಕೊಂತ ಬಂದಿದಲ್ಲ, ಅದನ್ನೊಂದು ಸ್ವಲ್ಪ ವಿಚಾರ ಮಾಡ್ರಿ ಅನ್ನುವಂಥದ್ದು ಹೇಳ್ತಾರೆ. ಐ ವಿಲ್ ಪ್ರೊವೈಡ್, ಅಂತವನಿಗೆ ಐ ವಿಲ್ ಪ್ರೊವೈಡ್ ಆಲ್ ದ ಫೆಸಿಲಿಟೀಸ್. ನಿಮಗೆ ಏನ್ ಬೇಕು ಅದನ್ನೆಲ್ಲ ಒದಗಿಸ್ಕೊಡುವಂತ ಕೆಲಸ ನಂದು. ಎದಕ್ಕೆ? ನಿರ್ಗುಣ ಬ್ರಹ್ಮಕ್ಕೆ ಹೋಗ್ಬೇಕಾಗಿತ್ತು ಅಂದ್ರ ಹೆಂಗ್ ಹೋಗ್ಬೇಕು? ಮುಂದೆ ಅದೇ ಭಕ್ತಿ ವಿಶಾಲ ಆಗ್ತಾ ಗುರುವಿನ ದರ್ಶನ ಮಾಡಿಸಿ ಅಲ್ಲಿ ಶ್ರವಣಾದಿಗಳ ಮೂಲಕವಾಗಿ ಆ ಗುರು ಏನ್ ಮಾಡ್ತಾನ? ತತ್ವವಶ್ಯಾದಿ ಮಹಾವಾಕ್ಯಗಳ ಮೂಲಕ ನಮ್ಮ ಸ್ವರೂಪವನ್ನ ನಮಗ ಅಂಗೈಯಲ್ಲಿರೋ ನೆಲ್ಲಿಕಾಯಿ ಅಂತೆ ನಮಗ ಒದಗಿಸಿಕೊಡ್ತಾನೆ. ದಸ್ ಏಕರೂಪ ಭಕ್ತ ಟು ಅನೇಕ ರೂಪ. ಹಂಗ ಒಂದ್ ಏಕ ರೂಪ ಇದ್ದದ್ದು ಅನೇಕ ರೂಪ ಆಗ್ತದ. ಆಮೇಲೆ ಅನೇಕ ರೂಪ ಭಕ್ತಿ ಟು ಅರೂಪ ಭಕ್ತ, ಆಮೇಲೆ ಅರೂಪ ಭಕ್ತಿಯನ್ನ ನಾವು ಹೊಂತೀವಿ. ಆಲ್ ದೀಸ್ 3 ಲೆವೆಲ್ಸ್ ಆರ್, ಈ ಪ್ರಕಾರ 3 ಲೆವೆಲ್ ಅದಾವಲ್ಲ, ಹಂತಗಳದಾವ. ಅವುಗಳನ್ನು ಎಲ್ಲಿ ಹೇಳಿ ನಾನು? ಇಂಡಿಕೇಟೆಡ್ ಇನ್ ದ ಫಸ್ಟ್ 11 verses. 11ರಲ್ಲಿ ಕೂಡ ನಾನು ಹೇಳ್ತಾ ಬಂದೇನೆ ಮಹಿಮೆಯನ್ನ, ಅಲ್ಲಿ ನೋಡ್ರಿ. ಅಂಡ್ ವಿತ್ ದ 10th chapter is actually over. 10ನೇ ಶ್ಲೋಕ ಮುಗೀತಲ್ಲ, 10ನೇ ಅಧ್ಯಾಯ ಮುಗೀತಂದ್ರ ಎವ್ರಿಥಿಂಗ್ ಈಸ್ ದ ಗ್ಲೋರಿ ಆಫ್ ಒನ್ ಈಶ್ವರ ಓನ್ಲಿ. ಈ ಎಲ್ಲ 10ನೇ ಅಧ್ಯಾಯ ಮುಗಿಯೋ ಪರ್ಯಂತರವಾಗಿ ಏನ್ ಹೇಳ್ಕೊಂತ ಬಂದೇನಲ್ಲ, ಅದು ಪರಮಾತ್ಮನ ವೈಭವ, ದಿವ್ಯ ವೈಭವ ಅದ್ಭುತದ ಅನ್ನುವಂಥದ್ದು ಹೇಳಿದೆ. ಬಟ್ ಅರ್ಜುನ ಫೀಲ್ಸ್ that he should get a list of an enumeration of the Lord's glories available both here and elsewhere. ಅವನು ವೈಭವ ಎಲ್ಲಿದೆ? ಒಳಗಷ್ಟೇ ಅದನು. ಒಳಗಿದ್ದದ್ದು ಹೊರಗದ, ಹೊರಗಿದ್ದದ್ದು ಒಳಗೆ, ಎಲ್ಲಾ ಕಡೆಯಲ್ಲೂ ಸರ್ವವ್ಯಾಪಿ ಅದಪ್ಪ. And therefore in the following verses beginning from 12th ಇನ್ ಮೇಲೆ ಬರುವಂತ ಈಗೇನು ಓದಾಕತ್ತೀವಲ್ಲ, ಈ 12 ವರ್ಷದಿಂದ ಇಂಟ್ರೊಡ್ಯೂಸ್ ದ ಲಾಸ್ಟ್ ಕ್ಲಾಸ್, ಈ ಹಿಂದೆ ಹೇಳ್ಕೊಂಡು ಬಂದಿನಲ್ಲ, ಅಪ್ ಟು 18 ಅರ್ಜುನ ಮೇಕ್ಸ್ ಎ ಸ್ಪೆಷಲ್ ರಿಕ್ವೆಸ್ಟ್. ಮುಂದ್ 18 ಶ್ಲೋಕಗಳ ಪರ್ಯಂತರ, 12ರಿಂದ ಹಿಡ್ಕೊಂಡು 7 ಶ್ಲೋಕಗಳ ಪರ್ಯಂತರ 18ರವರೆಗೆ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ತಾನೆ ಅರ್ಜುನ. ವಿಶೇಷವಾದ ಒಂದು ವಿನಂತಿಯನ್ನ ಇಲ್ಲಿ ಅರ್ಜುನ ಮಾಡ್ಕೋತಾ ಇದ್ದಾನೆ ಪರಮಾತ್ಮನಿಗೆ. ಸಾಕಾಗ್ತಾ ಇಲ್ಲ ಅವಾಗ, ಎಷ್ಟು ಕೇಳಿದ್ರು ಸಾಕಾಗ್ತಿಲ್ಲ ಪಾಪ. ಎಷ್ಟು ಆನಂದ ಆಗ್ತಿರ್ಬೇಕು ಅವಾಗ. ಹೇ ಕೃಷ್ಣ ಕೇಳ್ತಾನ ನೋಡ್ರಿ ಕೃಷ್ಣನ್ನ. ಹೇ ಕೃಷ್ಣ, ಐ ನೋ ಎವ್ರಿಥಿಂಗ್ ಈಸ್ ಯುವರ್ ಗ್ಲೋರಿ. ಹೇ ಪರಮಾತ್ಮ, ಇಲ್ಲಿ ಏನ್ ನೋಡ್ತಾ ಇದ್ದೇನಲ್ಲ ನಿನ್ನ ವೈಭವ,
ಇದನ್ನ ಎಲ್ಲವನ್ನಿಂದ ಬಾಯ್ದು ದಿವ್ಯ ಸ್ವರೂಪದ. ಬಟ್ ಐ ವುಡ್ ಲೈಕ್ ಟು ಹ್ಯಾವ್ ಎನ್ ಎಕ್ಸಾಸ್ಟಿವ್ ಇನುಮರೇಷನ್ ಆಫ್ ಯುವರ್ ಗ್ಲೋರಿ. ಆದರೆ ನಾನು ಕೆಲವೊಂದು ವಿಶೇಷವಾದಂತ, ಎಲ್ಲನೂ ಆಗುದಿಲ್ಲಲ್ಲ, ಕೆಲವೊಂದು ವಿಶೇಷವಾದ ವಿಭೂತಿಗಳ ಮೂಲಕ ನಿನ್ನನ್ನು ನಾನು ಕಾಣ ಬಯಸ್ತೇನಿ. ಅದಾವಲ್ಲ ಎಲ್ಲ ವಿಭೂತಿಗಳು, ಕೆಲವೊಂದು ವಿಶೇಷ ಅದಾವು, ಅವುಗಳ ಮೂಲಕ ನಿನ್ನ ದರ್ಶನ ಮಾಡಿಸು. ಎಲ್ಲಂದ್ರೆ ನನಗೆ ಅಸಾಧ್ಯದಪ್ಪ ಎಲ್ಲ ತಿಳ್ಕೊಳಕ. ಒಂದು ಜನ್ಮ ಅಲ್ಲ, 1000 ಜನ್ಮ ಐತಿ ಬಂದ್ರು ಆಗದ ಮಾತು, ಅಸಾಧ್ಯದಪ್ಪ. ನಾನು ಇದೇ ಜನ್ಮದಲ್ಲಿ ನನ್ನ ಮುಕ್ತಿಯನ್ನು ನೀಡು, ಉದ್ಧಾರ ಮಾಡು. ಅದಕ್ಕೆ ಬೇಕಾದಂತ ಕೆಲವು ವಿಭೂತಿಗಳನ್ನ ತೋರಿಸಿ ನನ್ನ ತೃಪ್ತಿಯನ್ನು ಉಂಟು ಮಾಡು, ಸ್ವರೂಪ ತಿಳಿಸಿಕೊಡು. ಎನಾಮರೇಷನ್ ಆಫ್ ಯುವರ್ ಗ್ಲೋರಿ. ಕೆಲವೈನ್ ಬಿಫೋರ್ ಸೀಕಿಂಗ್ ದಿಸ್ ಫೇವರ್, ಇದನ್ನ ತೋರಿಸು ಪೂರ್ವದಲ್ಲಿ ಅರ್ಜುನ ವಾಂಟ್ಸ್ ಟು ಪ್ಲೀಸ್ ಕೃಷ್ಣ. ನೋಡಿ ಎಷ್ಟು ಪ್ಲೀಸ್ ಕೃಷ್ಣ ಅಂತಾನ. As I told you in the last class, never go and ask for a favor directly. ಹಿಂದಿನ ಕ್ಲಾಸ್ ನಲ್ಲಿ ನಾವು ಹೇಳ್ತಾ ಬಂದೀವಿ, ಒಮ್ಮೆಗೆ ಹೋಗಿ ಪರಮಾತ್ಮನಿನ್ ದಿವ್ಯ ತೋರಿಸು ಅಂತ ಹೇಳಬಾರ್ದು. ನೀವೇನೋ ಒಂದು ಬೀಳ್ಬೇಕಾದ್ರೆ ನಿನ್ ಮಾತಾಡಿವ್ ನಾವು ಎಷ್ಟು ರಮಿಸ್ಬೇಕಾಗ್ತದ ಒಬ್ಬ ಸಾವುಕಾರನ್ನ. ಮಗು ಎಷ್ಟು ರಮಿಸ್ತದ, ಏನ್ ಬೇಕಾಗಿತ್ತಂದ್ರ ಹಾಗೆ ನಾವು ಆಗ್ಬೇಕು. ಬಹಳ ಕೆಳಗೆ ಬಂದು ಪರಮಾತ್ಮನ ಬೇಡಬೇಕು. ಕೊಡಾವ್ ಯಾವಾಗಲೂ ಮ್ಯಾಲಿರ್ತಾನ, ಕೆಳವ್ ತೆಳಗಿರ್ಬೇಕು, ಪಾದದ ತೆಳಗಿರ್ಬೇಕು. ಅದ್ರಾಗ ಪರಮಾತ್ಮ ಅಂದ್ರೆ ಏನು? ಎಷ್ಟು ನಾವು ವಿನಮ್ರರಾಗಿ, ದೀನರಾಗಿ, ಕರುಣಾಪೂರ್ವಕವಾಗಿ ಕೇಳ್ಕೋಬೇಕಾಗ್ತದ. ಅಷ್ಟೇ ಕರುಣಾಪೂರ್ವಕವಾಗಿ ಯಾವ ಕೊಡ್ತಾನ. ಕರಗಬೇಕು ಹೃದಯ. ಒಂದು ಹಾಲು ಹಿಂಡಬೇಕಾದ್ರ ಮ್ಯಾಲ ಕೆಚ್ಚಲು ತುಂಬಿರ್ತದ, ಹಾಲ ತೊರಿ ಬಿಡುದಿಲ್ಲ. ಏನ್ ಮಾಡ್ಬೇಕು? ತಾಯಿ ಏನ್ ಮಾಡ್ತಾಳ? ನೀರ್ ಮ್ಯಾಲ ಹಚ್ಚಿ ದುಬ್ಬಾ ಚಪ್ಪರಿಸಿ ಅದ್ರ ಕೋಡದ ತೆಳಗ್ ಹಿಂಗ ತುರಿಸ್ತಾಳ. ಆನಂದ ಆಗ್ತದ. ಅದಕ್ಕೆ ಆನಂದೊಳಗ್ ತೊರಿ ಬಿಡ್ತದ. ಕರ ಮುಂದ್ ಇಡ್ತಾಳ, ಹಗರ ಮತ್ ಹಾಕೋತಾಳ. ಕರ ಮುಂದ್ ಬಿಟ್ಟ ನೋಡ್ತದ ಕರುಣಾ ದೃಷ್ಟಿಯಿಂದ. ಕರ ತುರಿ ತಾನ ಬಿಟ್ಟು ಬಿಡ್ತದ. ಹಂಗ ಕರು ಆಗ್ಬೇಕು ನಾವು. ಗೋಪಾಲ ಐತಲ್ಲ ಅದೊಂದು ಶ್ಲೋಕ. ಹಂಗ ನಾವು ಗೋಗಳ ಕರುಗಳಾಗಿ ನಾವು ಹಿಂಡಬೇಕು ಹೊರತಾಗಿ ಭಗವಂತನ ಹಾಲನ್ನ ಕರುಗಳಾಗಿ ಹಿಂಡ್ಕೋಬೇಕು. ವಿ ನೆವರ್ ಸ್ಟಾರ್ಟ್ ವಿತ್ ಎ ಚಮಕಂ. ಅಗದಿ ವಯ್ಯಾರದಿಂದ ಬಂದ ಭಗವಂತ ನನಗೆ ಹೊರ ಕೊಡು ಅಂದ್ರೆ ಅಲ್ಲ. ಚಮಕಂ ಈಸ್ ನೆವರ್ ದ ಬಿಗಿನಿಂಗ್. ಇನ್ನ ರುದ್ರ ಬಟನ್ ಮಾಡ್ತಿರ್ತೀವಲ್ಲ ಬಂಡಿಗೆ, ಚಮಕಂ ಅದ ಇಲ್ಲ ಅನ್ನಂಗಿಲ್ಲ. ಬಿಫೋರ್ ಚಮಕಂ ವಾಟ್ ಯು ಡು? ಏನ್ ಮಾಡ್ತೀರಿ? ರುದ್ರಂ, ವಿಚ್ ಈಸ್ ಅದರ್ವೈಸ್ ಕಾಲ್ಡ್ ನಮಕಂ. ನಮಕಗಳನ್ನ, ಚಮಕಗಳನ್ನ ಹೇಳ್ತಿರಲ್ಲ ವರ್ಣನ ರೂಪವಾಗಿ. ರುದ್ರ ಹೇಳು ಪೂರ್ವದಲ್ಲಿ ಹೇಳ್ತೇವೆ ನಾವು. ಸಿದ್ದಾಡಪ್ಪ ರುದ್ರ ಪಟನ್ಗೆ ಬಹಳ 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 ಆನಂದ ಆಗ್ತಿತ್ತು. ಅದನ್ನೆಲ್ಲ ಕೆತ್ತಿಸ್ಬಿಟ್ಟಿದ್ರಿ ಅಲ್ಲಿ ಮಠದಾಗ ಮ್ಯಾಲ. ಈಗೆಲ್ಲ ತೆಗೆದು ಬಿಟ್ರ. ಮನೇನೋ ಬರ್ಸೋದು ಮಾಡ್ಯಾರ ಕಾತೈತಿ. ಆ ರುದ್ರವನ್ನ ಬರಿಸಿದ್ರಿ. ಅಷ್ಟು ಆನಂದ. ಪರಮಾತ್ಮನ ವೈಭವ ವರ್ಣೆಯನ್ನ ನೀವು ಮಾಡ್ರಿ, ಅವ ಸಂತುಷ್ಟಿ ಆಗ್ತಾನ. ಬೇಕಾದ್ದೆಲ್ಲ ಕೊಡ್ತಾನ. ರುದ್ರ ಇಸ್ ಕಾಲ್ಡ್ ನಮಕಂ. ಆ ರುದ್ರ ನಮಕಂ ಅದ. ಅದ್ರ ಪೂರ್ವದಲ್ಲಿ ಏನ್ ಬೇಕು? ಚಮಕಂ. ಚಮಕಂ ಅವೆಲ್ಲ ಬೇಕು. ನಾವು ಆ ಚಮಕವನ್ನ ನುಡಿಸಿ ಆನಂದ ಪಟ್ಟು ಆ ಆನಂದದ ಉಯ್ಯಾಲಿ ಆಡಿ ಆ ಒಂದು ರುದ್ರ ಪಠನ ಮಾಡಿದ್ರ ಪರಮಾತ್ಮ ಇನ್ನಷ್ಟು ಖುಷಿಯೋ ಖುಷಿ. Why it's called ನಮಕ? Because you say ನಮ ನಮ. ಚಮಕ್ ಯಾಕಂದ್ರಿ ಅದಕ್ಕೆ? ನಮಕ್ ಯಾಕಂದ್ರು? ಯಾಕಂದ್ರೆ ನಮ ನಮ ಅನ್ನುವಂತ ಶಬ್ದದಿಂದ ನಮಕ್ ಬಂದದ. ನಮಕ ನಮಕ ನಮ. ನಮ ಅಂದ್ರೇನೆ ಆ ಅಹಂ ಮಮಗಳ ರಹಿತವಾಗಿ ಮಾಡುವಂತ ನಮಸ್ಕಾರ. ನಮ ನಮ ನಮ. ನಮೋ ಭವಾಯ ಚ ರುದ್ರಾಯ ಚ ನಮ ಶರ್ವಾಯ ಚ ಪಶುಪತೆ ನಮೋ ನೀಲಗ್ರೀವಾಯ ಸ್ಥಿತಿ ಕಷ್ಟಾಯ ಚ ನಮ ಕಪದೀನೇ ಯಸ್ತಿಕೇಶಾಯ ಚ. ಇದು ಚಂಪಕದ ರುದ್ರ ಪಠನದ. ಅದನ್ನ ನೀವು ಎಲ್ಲಿ ಸಿಕ್ಕ್ರೆ ನೋಡ್ರಿ. ನಮ 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 3 ಸಲ ಅಂದಾರಲ್ಲ, ಅವು ಹೆಂಗ ಸ್ವಲ್ಪ ರುಚಿ ಹೇಳ್ತಾರ ನಮಕ್ಕದ್ದು. ಅಲ್ಲಿ ವರ್ಣನೆ ಹೆಂಗ್ ಮಾಡ್ತಾರಂದ್ರ, ಯು ಗ್ಲೋರಿಫೈ ಲಾರ್ಡ್ ಶಿವ ಅಂಡ್ ಟು ಸಚ್ ವಂಡರ್ಫುಲ್ I offer a namaskaram, and when Lord Shiva hears all these glorification, he is extremely happy. And when he is in such a happy mood, before his mood goes out, because we are worried, because our mood does not stay for a long. ನೋಡ್ರಿ ಏನ್ ಹೇಳ್ತಾರ ಅವರು. ಅವರು ವೈಭವವನ್ನು ಕುರಿತು ನಾವು ಆಡ್ತಾ ಹೊಗಳ್ತಾ ವರ್ಣನೆ ಮಾಡ್ತಾ ಇರುವಾಗ ಪರಮಾತ್ಮ ಆನಂದ
ಉದ್ರೇಕಿತ ಆಗ್ತಾನ. ಅವ ಉದ್ರೇಕಿತನಾಗಿ ಅದ ಟೈಮ್ನೊಳಗ ನಾವು ನಮ್ಮ ವರವನ್ನ ಕೇಳಿಬಿಡ್ಬೇಕು. ಖುಷಿಯೋ ಖುಷಿ, ಅವ್ ಗೊತ್ತಲ್ದಾಗ ವರ ಕೊಟ್ಟು ಆಯ್ತು 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 ಹೋಗು, ಶಬಾಷ್, ತಥಾಸ್ತು ತಥಾಸ್ತು. ಅಂತ ಆನಂದದ ವರದಲ್ಲಿ ನೀವು ಕೇಳಿದಂತ ವರ ನಿಮಗೆ ಸಫಲ ಆಗ್ತದ, ಸಿಕ್ಕಿ ಬಿಡ್ತದ. ಅಷ್ಟು ಆನಂದ ಪಡಿಸ್ಬೇಕಂತ ಅದಕ್ಕೆ ರುದ್ರ ಚಮಕ ಇವನ್ನೆಲ್ಲ ಹೇಳುದು ಅಂತಾನ ಭಗವಂತ. ಇಲ್ಲಿ ಗುರುಗಳು ಹೇಳ್ತಾರ, ಅವನು ಮೂಡ್ ಹೋಗಕ್ಕಿಂತ ಪೂರ್ವದಲ್ಲಿ ಕೇಳಿ. ಅವನು ಮೂಡ್ ಮುಂದೆ ಹಿಂಗ ಇರ್ತದೆ ಅಂತ ಗೊತ್ತಿಲ್ಲ, ಆನಂದೊಳಗ ಕುಡಿತಿರ್ತಾನಲ್ಲ, ಆವಾಗ ಆ ಮೂಡಾದ ಉಳಿದಿಲ್ಲ ಬಹಳ ತನಕ. ಆದ್ರಿಂದ ಕಡಿಮೆ ಆಗುವ ಪೂರ್ವದಲ್ಲಿ ನಿಮ್ಮ ಕೆಲಸ ಮಾಡ್ಕೊಂಡ್ಬಿಡ್ರಿ. ಬಿಫೋರ್ his mood goes out, because we are worried, because our mood does not stay for. ನಮ್ಮ ಮೂಡನ್ನು ಬಹಳ ತುಳಿದಿಲ್ಲ. So we are worried. Lord Shiva will also lose his mind. ಪರಮಾತ್ಮನು ಕೂಡ ಯಾಕೆ ಮನಸ್ಸು ಅವಂದು ಕೂಡ ಮೂಡ್ ಕಡಿಮೆ ಆಯ್ತು ಅಂತಂದ್ರ ಅವಾಗ ಅದು ಉಳಿದಿಲ್ಲ. ಅಂಡ್ therefore before that happy mood goes away, ಆ ಪ್ರಫುಲ್ಲಿತವಾದಂತ ಆನಂದದ ಮೂಡ್ ಹೋಗುವ ಪೂರ್ವದಲ್ಲಿ, before goes away, you want to present a list of demands. ಆವಾಗಲೇ ನಿಮ್ಮ ಡಿಮಾಂಡ್ ಇಡ್ರಿ, ನಿಮ್ಮ ಬೇಡಿಕೆಗಳ ಪಟ್ಟಿ ಇಡ್ರಿ. ಸ್ಯಾಂಕ್ಷನ್ ಆನ್ ದ ಸ್ಪಾಟ್, ಯು ವಿಲ್ ಗೆಟ್ ಸ್ಯಾಂಕ್ಷನ್. ನೋಡ್ರಿ, ನಿಮಗೆ ಬೇಕಾದಂತ ಎಲ್ಲಾ ಬೇಡಿಕೆಗಳು ಈಡೇರ್ತಾವ ನೋಡ್ರಿ. ಯಾವಾಗ ನಾವು ಆನಂದದ ಎದುರಿಗೆ ಮುಟ್ಟಿರ್ಬೇಕು, ಆಗ ನೀವು ನಿಮ್ಮ ಬೇಡಿಕೆಗಳನ್ನ ಇಟ್ಟು ಕೇಳಿದ್ರಿ ಅಂದ್ರೆ ಆಯ್ತು ತಥಾಸ್ತು ಅಂದ್ಬಿಡ್ತಾನಂತ ನೋಡ್ರಿ. ಹಂಗ ನೀವು ಒಂದು ಕಲೆ, ಅದು ಯುಕ್ತಿಯಿಂದ ಅದನ್ನ ತಟ್ಟು ಮಾಡ್ಕೋಬೇಕು. ನಮ್ಗೆ ಬೇಕಾದಂತದ್ದನ್ನ ನಾವು ಬೇಕಾಗಿತ್ತು ಅಂತಂದ್ರ ಬಹಳ ಸಣ್ಣವರಾಗಿ ದೀನರಾಗಿ ನಾವು ಕೇಳ್ಕೊಂಡ್ರೆ ನಮ್ಗೆಲ್ಲ ಪ್ರಾಪ್ತಿ ಆಗ್ತಾವ. ನಾವು ಎಲ್ಲಿ ಎಬ್ಬಿಸುವಾದ್ರೆ ಯಾರು ಕೊಡ್ತಾರೆ ನಮ್ಗ? ಅಲ್ಲೇ ಇಟ್ಕೋ ನಿನ್ನಂತೆ ಕಂತಾರ. ನಾವ್ ಎಷ್ಟು ದೀನರಾಗಿ ನಯವಾಗಿ ನಮ್ರತೆಯಿಂದ ನಾವು ಇನ್ನೊಬ್ಬರ ಹತ್ರ ನಡ್ಕೋತೀವಲ್ಲ, ಅಷ್ಟು ಅವ್ರಿಗೆ ಆನಂದ ಇರ್ತದ, ನಮ್ದೆಲ್ಲ ಸಫಲ ಆಗ್ತಾವ ಕೆಲಸ. ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋಗ್ಲಿ, ಯಾವ ಆಫೀಸ್ಗೆ ಹೋದ್ರೂ ಗೊತ್ತದ ನಮ್ಮ ಶಿವಪುತ್ರಪ್ಪನವ್ರಿಗೆ ಅಲ್ಲಿ ಯಾವ ರೀತಿ ನಾವು ನಡ್ಕೋಬೇಕನ್ನೋದು. ಎಂತ ಅಧಿಕಾರಿ ಆದ್ರೂ ಕೂಡ ತಲೆ ಬೆಳಕ್ ಮಾಡಬೇಕು. ಎಂತ ಶ್ರೀಮಂತ ಆದ್ರೂ ಕೂಡ ತನ್ನ ಕೆಲಸ ಆಗ್ಬೇಕಾಗಿತ್ತು ಅಂತಂದ್ರ ಫಸ್ಟ್ ಕ್ಲಾರ್ಕ್ ಇದ್ರು ಕೂಡ ಅವ್ನು ತಲೆ ಭಾಗಿಸ್ಬೇಕು. ಅಪ್ಪಾರ ಮಾಡ್ರಿಪಾ ನೀವು ಶಿವ, ಹೆಂಗಾರ ಮಾಡ್ರಿ. ಎಷ್ಟು ದೀನದಿಂದ ಬೇಡ್ಕೋಬೇಕಾ ತಹಶೀಲ್ದಾರ್ ಆಫೀಸ್ನ್ಯಾಗ ಕೇಳ್ರಿ, ಅಲ್ಲಿ ಹೇಳ್ತಾರ ಶಿವಪುತ್ರ. ಹೀಗಿದ್ದಾಗೆ ಅದು ನಮ್ ಕೆಲಸ ಆಗ್ತಾವ. After Rudram will follow Chamkam. Rudra ಆದ ನಂತರ Chamkam. And generally they will chant it in Rajdhani Express speed. ಆ ಏನ್ ಚಮಕಂ ಅಂತವಲ್ಲ, ಅದು ಹಿಂಗ್ ಸ್ಪೀಡ್ ಅಂತಾರಂತ್ರಿ ಅವರು. ಕೇಳಿವ್ ನಾವು. ರಾಜಧಾನಿ ಎಕ್ಸ್ಪ್ರೆಸ್ ಹೋದಂಗ್ ಹೋಗ್ಬೇಕಂತ ಚಂಪಕಂ ಬಾಳ ಫಾಸ್ಟ್ ಅಂತಿರ್ತಾರ ನೋಡ್ರಿ. ಮತ್ತ ಅವ್ರ ಅಂದದ್ ಅವ್ರಿಗೆ ಗೊತ್ತಾಕತಿಲ್ಲ ಯಾವ ಅಷ್ಟು ಸ್ಪೀಡ್ ಏರಿ 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 ಭಯಾನುಗಳೆಲ್ಲ ಒಣಗಿ ಹೋಗ್ತವೆ. ಆ ಪ್ರಕಾರವಾಗಿ ಅನ್ನೋದ್ರಿಂದ ಪರಮಾತ್ಮ ಖುಷಿ ಪಡಿಸಾಕ ಮಾಡ್ತಿರ್ತಾನಂತ ಅಷ್ಟು ಸ್ಪೀಡ್ ಮಾಡ್ತಾರಂತವ್. ಯು ಚಾಂಟ್ ನಂತರ ಸ್ಲೋ ಹೋಗ್ತಾರ. ಯು ಚಾಂಟ್ ಸ್ಲೋಲಿ ಬಿಫೋರ್ ಯು ಫಿನಿಶ್. ಮೂಗು ಪೂರ್ವದಲ್ಲಿ ಸ್ವಲ್ಪ ಸಾವಕಾಶ. ಶಿವ ಮೇ ಲೂಸ್ ಈಸ್ ಮೂಡ್. ಮೂಡ ಲೂಸ್ ಮಾಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನೀವು ಸ್ವಲ್ಪ ಸಾವಕಾಶ ವೀರರಾಗಿ ದಿನಮ್ರಾಗಿ ಕೇಳ್ಕೊಡ್ರಿ. ಅಂಡ್ therefore ವಾಜಸ್ವಮೇ ವಾಜಶ್ಚಮೇ ಪ್ರಶ್ವಶ್ಚಮೇ. Adapida you want to complete because Lord Shiva has even he says given. ಅವು ಸಂತುಷ್ಟ ಆಗಿ ಪ್ಲೀಸ್ಡ್ ಆಗಿ ಕೊಟ್ಟೆ ವರ ಕೊಟ್ಟೆಪ್ಪ ಸಾಕು ಹಾಕ್ ಬಿಡು ಕೊಟ್ಟೆ ನೋಡಲ್ಲಿ ನೀನು ಬೇಕಾದ ವರ ಈಗಾಗಲೇ ನಿಲ್ಲಿ ಪ್ರಾಪ್ತ ಆಗ್ಯದ ಅನ್ನೋ ಮಟ್ಟ ಬಿಡುವಂಗಿಲ್ಲ. ಗುರುಗಳು ಎಷ್ಟು ಚಂದ ವರನ್ನ ಮಾಡ್ಯಾರ್ರಿ, ಇವನ್ನೆಲ್ಲ ಆನಂದ ಆಗ್ತದೆ. ಲಾರ್ಡ್ ಶಿವ ಇಸ್ ನಾಟ್ ಎಟ್ ರಿಕಗ್ನೈಸ್ ದಿಸ್. ಅವನ್ನ ಸರಿಯಾಗಿ ತಿಳ್ಕೊಂಡಾನ. ಮೆನಿಪ್ಯುಲೇಟಿಂಗ್ ಲೈಕ್ ದಟ್ ಅಂಡ್ ಲಾರ್ಡ್ ಶಿವ ಇಸ್ ನಾಟ್ ಎಟ್. ಇನ್ನೂ ತಿಳ್ಕೊಂಡಿಲ್ಲ, ಇನ್ನೂ ಪ್ರಸನ್ನ ಆಗಿಲ್ಲ ಅಂದ್ರು ಕೂಡ ಹಂಗ ಇವನ್ ಚಂಪಕ ಮುಂದ್ ವರದ ಇರ್ತದ. ಕೊಟ್ಟೆನಂದ್ರು ಹಂಗ ಹೇಳ್ತಿರ್ತಾನ. ಇನ್ ಎ ಹ್ಯಾಪಿ ಮೂಡ್, ಬಹಳ ಆನಂದ ಮೂಡ್ದೊಳಗ ಇರ್ತಾನವ. He will ask for this vibhuti varnam. And how does he glorify? Hey Krishna, ಪರಬ್ರಹ್ಮ ಏನು ವರ್ಣನ ಮಾಡ್ತಾನ ಭಕ್ತ. ಹೇ ಕೃಷ್ಣ ಪರಬ್ರಹ್ಮ ಸ್ವರೂಪಿಯೇ. ಸಾಮಾನ್ಯ ಅಲ್ಲ ನೀನು, ನೋಡು ದಿವ್ಯ ಸ್ವರೂಪದಿಯ.
ನಿತ್ಯ ಅಲ್ಲಿ ಅಂತ ನೋಡಿ ಇವಳು ಎಲ್ಲಾ ಶಬ್ದ. ದಿವ್ಯ, ವಿಭು, ಸರ್ವಶಾಕ್ತಿ, ಸರ್ವಸಾಕ್ಷಿ, ಸಂತರ್ಯಾಮಿ, ಸರ್ವಾಂತರ್ಯಾಮಿ, ಚೈತನ್ಯ ಸ್ವರೂಪ, ವಿಶ್ವದ ಪರಮಾಶ್ರಯ, ಪವಿತ್ರತಮ, ಪರಬ್ರಹ್ಮ ಅನ್ನುವಂತ ಉದ್ಗಾರಗಳು ವರ್ಣನೆ ಮಾಡ್ಬೇಕಂತಲ್ಲ, ತಾವಾಗಿಯೇ ಬರ್ಬೇಕಂತ. ಹೀಗೆ ಖುಷಿ ಮಾಡುವಂತ ವಿಧಾನವನ್ನ ಗುರುಗಳು ನಮ್ಮೆಲ್ಲರಿಗೂ ಕಲಿಸಿಕೊಡ್ತಾ ಇದ್ದಾರೆ. ಹೆಂಗದಿ ಸುಪ್ರೀಂ ಲೈಟ್ ಆಫ್ ಕಾನ್ಶಿಯಸ್ನೆಸ್, ಯು ಆರ್ ದ ಸುಪ್ರೀಂ ಇನ್ಫಿನೈಟ್ ಕಾನ್ಶಿಯಸ್ನೆಸ್, ಯು ಆರ್ ಸುಪ್ರೀಮ್ಲಿ ಹೋಲಿ ಪ್ರಿನ್ಸಿಪಲ್, ಪವಿತ್ರಂ ಪರಮಂ. ಎವ್ರಿಥಿಂಗ್ ಎಲ್ಸ್ ಬಿಕಮ್ಸ್ ಸ್ಯಾಕ್ರೆಡ್ ಬಿಕಾಸ್ ಆಫ್ ಯುವರ್ ಅಸೋಸಿಯೇಷನ್. ಪ್ರತಿಯೊಂದು ನಿನ್ನ ಸಂಪರ್ಕದಿಂದ, ನಿನ್ನ ವಿಧಾನ ಹಿಡ್ಕೊಂಡು ನಾವೆಲ್ಲವೂ ಪವಿತ್ರರಾಗಿದ್ದೀವಿ. Whereas you are sacred not because of somebody else association. ಇನ್ನೊಬ್ಬರ ಮುಖಾಂತರವಾಗಿ ನಾನು ಪವಿತ್ರತೆಯನ್ನು ಹೊಂದಿಲ್ಲ, ನೇರವಾದ ನಿನ್ನ ನಡುವೆ ಇರುವಂತಹ ಸಂಪರ್ಕದಿಂದ ಪ್ರಭಾವಿತನಾಗಿ, ಪ್ರೇರಣೆಯಿಂದ ನಾನು ಪ್ರಭಾವಿತ ಆಗಿನ ಹೊರತಾಗಿ ಬೇರೆಯವರ ಒಂದು ಹೊರದಿಂಬಿಸಿಕೆ ನನಗೆ ಬೇಕಾಗಿಲ್ಲ. ಅಷ್ಟೊಂದು ಆನಂದದ ನನಗೆ. ಯು ಆರ್ ಎ ಸ್ಯಾಕ್ರೆಡ್, ಪವಿತ್ರದಲ್ಲಿ ಪವಿತ್ರ, ಬಿಕಾಸ್ ದಟ್ ಇಸ್ ಯುವರ್ ನೇಚರ್. ನೀ ಪವಿತ್ರ ಅಂತ ಯಾಕೆ ಹೇಳಕತ್ತೀನಿ? ಅದು ನಿನ್ನ ಸ್ವಭಾವದನು. ಏ ಕೃಷ್ಣ, ಪರಮದಲ್ಲಿ ಪರಮ, ಪವಿತ್ರತೆಯಲ್ಲಿ ಪವಿತ್ರತ ಅನ್ನುವಂಥದ್ದು ಏನದಲ್ಲ, ನಿನ್ನ ಇನಹರೆಂಟ್ ನೇಚರ್, ಸ್ವಭಾವ ಸಿದ್ಧದ, ಅದು ಬೇರೆ ಅಲ್ಲ. ಅಂಡ್ ವಾಟ್ ಈಸ್ ಮೀನ್ಡ್ ಬೈ ಹೋಲಿನೆಸ್ ಆಫ್ ಸೆಕ್ರೆಡ್ನೆಸ್? ಅದ್ರದ್ದು ಏನ್ ತತ್ವದ? ಹೋಲಿ ಅಂತ ಯಾಕಂತಾರ? ವಾಟ್ ಈಸ್ ಹೋಲಿ? ಪವಿತ್ರ ಅಂದ್ರೆ ಏನು? ವಾಟ್ ಎವರ್ ಗಿವ್ಸ್ ಮಿ ಆನಂದ ಇಸ್ ಅ ಹೋಲಿ. ನನಗೆ ಏನು ಆನಂದ ಪುಲಿಕತನಾಗಿ ಮಾಡ್ತದಲ್ಲ, ಅದು ಹೋಲಿ. ಯಾವ ವಿಷಯದಿಂದ, ಯಾವ ತತ್ವದಿಂದ ನನ್ನ ಮನಸ್ಸು ಬುದ್ಧಿ ಆನಂದದಿಂದ ಕುಣಿದಾಡ್ತೈತೋ, ಪ್ರಫುಲ್ಲಿತ ಆಗ್ತೈತೋ, ಯಾವ ಎನರ್ಜಿಯಿಂದ ತುಳುಕ್ತೈತೋ, ಅದು ಹೋಲಿ. ಹೋಲಿ ಅಂದ್ರೆ ಅರ್ಥ ಇದು. ದೇರ್ಫೋರ್ ಇವರ ಆನಂದ ಸ್ವರೂಪ. ನೀನು ಯಾಕೆ ನನಗೆ ಇದು ಬರ್ತಾ ಇದೆ ಅಂದ್ರೆ, ಈ ಆನಂದ ಸ್ವರೂಪ ಇದೆ. ನಿಲ್ಲಿರುವಂತ ಆನಂದ, ಸ್ಫೂರ್ತಿ, ಶಕ್ತಿ ಇವೆಲ್ಲವೂ ಹೊರದು ಬರ್ತಾ ಇವೆ ನನ್ನ ಹೃದಯಕ್ಕೆ ನೇರವಾಗಿ. ಆದ್ದರಿಂದ ನೀನು ಹೋಲಿ. ನಾನು ಯಾಕೆ ಕೊಟ್ಟೇನೆ ನಿನಗೆ ಹೋಲಿ ಅಂತ? ಆದ್ದರಿಂದ ದಿಸ್ ವಿ ಸಾ ಇನ್ ದ ಲಾಸ್ಟ್ ಕ್ಲಾಸ್. ಇದನ್ನೆಲ್ಲವೂ ಹಿಂದಿನ ಕ್ಲಾಸ್ ನಲ್ಲಿ ನೋಡ್ಕೊಂಡ್ ಬಂದಿವಿ. ಸೆಕೆಂಡ್ ಲೈನ್ ಆಫ್ ವರ್ಸ್ ನಂಬರ್ 12. ಈಗ ಆ 12ನೇ ಮಂತ್ರದಲ್ಲಿ ಬರುವಂತ 2ನೇ ಸಾಲಿನ ಬಗ್ಗೆ ಬರುವ. ಈ 1ನೇ ಸಾಲಿನ ಬಗ್ಗೆ ಹೇಳಿದ್ರೆ ಇಲ್ಲಿವರೆಗೆ ಇಷ್ಟೆಲ್ಲ ವರ್ಣನದ ನೋಡ್ರಿ. ಯಾರ ವರ್ಣನ ಹೆಂಗ್ ಮಾಡಿದ್ದು ಎಲ್ಲಿ ನೋಡಿಲ್ಲ ನಾನು. ಇಷ್ಟ ಆನಂದ ಆಗ್ತದೆ. ಅರ್ಜುನ ಸೇಜ್ 2ನೇ ಸಾಲಿನಲ್ಲಿ ಪುರುಷ ಶಾಶ್ವತಂ ದಿವ್ಯಂ. And here the interesting thing is Arjuna is not very sure that what is a Nirguna Brahma. Because remember, Arjuna is only the process of learning. ಇಲ್ಲಿ ಅರ್ಜುನ ಯಾವ ಸ್ಥಾನದಾಗ ಅದನ್ರಿ? ಅವ ಇನ್ನೂ ಕಲಿಕೆಯಲ್ಲಿ ಅದನ. ಬಹಳಷ್ಟು ತಿಳಿಬೇಕಾಗೈತಿ. ತಿಳಿದದ್ದು ಈಗ ಅಪೂರ್ಣದ ಅವಾಗ. He has no yet become a ಪಕ್ಕ. ಪೂರ್ಣ ಪಕ್ಕ ಆಗಿಲ್ಲವ, ಪಕ್ಕ ಜ್ಞಾನಿ ಆಗಿಲ್ಲ, ಪೂರ್ವ ತಯಾರಿ ಒಳಗದಾನ. ಇನ್ನು ಕೊಲ್ಲಾಪುರಕ್ಕೆ ಹೋಗಿ ತಾಲೀಮ್ ತಗೋಬೇಕು. ಆ ತಾಲೀಮನ್ನ ಪಡಿಬೇಕಾಗೈತಿ. ಉಸ್ತಾದನ್ನು ರಮಿಸಿ ಎಲ್ಲಾ ಯುಕ್ತಿಗಳನ್ನು, ಡ್ರಾವ್ಗಳನ್ನು ಕಲ್ಕೊಂಡಾಗ ಒಬ್ಬ ಶ್ರೇಷ್ಠ ಉಸ್ತಾದ್ ಆಗ್ತಾನೆ. ನೀವು ಪೈಲ್ವಾನ್ ಆಗ್ತಾನ. ಎಲ್ಲ ಕುಸ್ತಿಗಳನ್ನು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹೇಗೋ ಹಾಗೆ ಈ ಪರಮಾತ್ಮ ಉಸ್ತಾದ್ ಅದನಲ್ಲೇ. ಅವನು ವರ್ಣನೆ ಮಾಡಿ ಎಲ್ಲಾ ಡ್ರಾವ್ಗಳನ್ನ, ಯುಕ್ತಿಗಳನ್ನ ಈ ಯಾವ ಅರ್ಜುನ ಕಲೀಲಿಕ್ಕೆ ನೋಡ್ರಿ ಎಷ್ಟು ಯುಕ್ತಿಯ ಒಂದು ಏನು. ಅದಕ್ಕೆ ಪುರುಷ ಸತ್ವಂ ದಿವ್ಯಂ. ಅದಕ್ಕೆ ಆ ಪುರುಷ ಸತ್ವಂ ದಿವ್ಯಂ ಅದಲ್ಲ, ಅದನ್ನ ತಿಳ್ಕೊಳಕ್ ಬೇಡ. Thus people, the great people declare, ಹೆಂಗ್ ಹೇಳ್ತಾರ, ಪಕ್ಕ ಆಗಿಲ್ಲವ, ಆಗ್ಬೇಕಾಗಿತ್ತಂದ್ರೆ ಇದೆಲ್ಲ ಬೇಕು. What does it mean? It means I do not know for sure. They declare. ನನಗೆ ಪೂರ ಗೊತ್ತಿಲ್ಲಲ್ಲ, ಅದಕ್ಕೆ ನನ್ನನ್ನು ನಾನು ಪೂರ್ತಿ ಖಾಲಿ ಮಾಡಿರ್ಬೇಕು. ಎಂಟಿ ಐ ಶಾಲ್ ಫಿಲ್ ದಿ. ಖಾಲಿ ಮಾಡಿ ನೀನು. ಅವನು ಪರಮಾತ್ಮ ತುಂಬಾಕ್ ಅವಕಾಶ ಕೊಡು ಅಂತಾನ. ಕ್ರಿಸ್ತ ಹೇಳ್ಯಾನ ಕರೆ, ಎಂಟಿ ಐ ಶಾಲ್ ಫಿಲ್ ದಿ ಅಂತಾನು. ಆ ಐ ಶಾಲ್ ಫಿಲ್ ದಿ ಯಾಕದು? ಆತ್ಮನಂದ್ರ ಅಂತಿದ್ರು ಐ ಶಾಲ್ ಫಿಲ್ ದಿ ಬೇಡ, ನೀ ಖಾಲಿ ಮಾಡು ಮೊದಲು ನಿನ್ನನ್ನು. ಪರಮಾತ್ಮ ತಾನ ಬಂದು ತುಂಬ್ಕೋತಾನ. ಅವ್ನು ಹೇಳ್ತಾನ ನಾನು ತುಂಬ್ಕೋತೇನಂತ. ಇಲ್ಲ, ಅಲ್ಲಿ ಆ ಸ್ಥಾನ ತುಂಬ್ಕೊಳಕ್ ಬರ್ತದ. ಕೊಡ ನೀರೊಳಗೆ ಇಡು, ಅದು ಹೊರಗಿಂದ ಹೊರ ಹೋಗ್ತಾ ಇರ್ತದೆ. ಇದೆಲ್ಲ ತುಂಬ್ಕೊಂತ ಹೋಗ್ತದೆ. ಹಂಗ್ರಿ ಏನು, ಇಲ್ಲಿ ಖಾಲಿ ಮಾಡೋದೊಂದು ಕಲಿ.
ಎಲ್ಲವನ್ನು ಅರ್ಪಣೆ ಮಾಡಿ ಭಗವಂತಕ್ಕೆ ಆನಂದದಿಂದ ಇದನ್ನ ಮಾಡ. ಆ ಆನಂದದಲ್ಲಿ ನಿನಗೆ ಆನಂದ ಸಿಗ್ತದೆ, ಆನಂದ ಸ್ವರೂಪ ಆಗಿಬಿಡ್ತೀಯ ನೀನು. What person, so you are the indwelling principle, indwelling every living being as the very conscious beyond every all. ಹಂಗ ಎಲ್ಲ ಪರಮಾತ್ಮನ ತತ್ವ ಎಲ್ಲ ಅಭಿವ್ಯಕ್ತಿ ಆಗ್ಯದ. ಪ್ರತಿಯೊಂದು ಜೀವಿಗಳ ಪ್ರತಿಯೊಂದು ವಸ್ತುಗಳ ಒಳಗಿರುವಂತ ಅಂತರ್ಯಾಮಿಯಾಗಿರುವಂತ ಪರಮ ತತ್ವ ಅದು ನಾನೇ ಅನ್ನುವಂಥದ್ದು ನಿನಗೆ ಗೊತ್ತಾಗ್ತದೆ ನೋಡಂತ. ಲಿವಿಂಗ್ ಬೀಯಿಂಗ್, ಯಾವುದೇ ಲಿವಿಂಗ್ ಬೀಯಿಂಗ್ ಅಲ್ಲಿರ್ತಕ್ಕಂಥ ಜೀವರೂಪದಲ್ಲಿರುವಂತ ಚೇತನ ಶಕ್ತಿ ಯಾರು? ನಾನೇ ಅದೇನಲ್ಲಿ ಮಾತಾಡ್ತಾ ಇದ್ದೇನೆ, ಆ ರೂಪದಿಂದ ಕೇಳ್ತಾ ಇದ್ದೀನಿ. ನನ್ನ ಎಲ್ಲಾ ಕಿವಿಗಳು ನನ್ನ, ಎಲ್ಲಾ ಕಣ್ಣುಗಳು ನನ್ನ. ರಾಮಕೃಷ್ಣ ಪರಮಹಂಸರಿಗೆ ನೀವು ದಿವ್ಯ ದರ್ಶನವನ್ನು ಮಾಡಿಕೊಡ್ತೀರಿ, ದೇವಿಯನ್ನು ನಿಮ್ಮ ಮಡತನ ಬಗ್ಗೆ ಯಾಕೆ ಕೇಳ್ಕೋಬಾರ್ದು? ಅವಾಗ ಅವ್ರಂತಾರ, ಎಲ್ಲಾ ಕಣ್ಣುಗಳಿಂದ ಎಲ್ಲಾ ದೇಹಗಳಿಂದ ಹಸುವನ್ನ ನಾನು ಈಗಿಸ್ಕೊತಾ ಇದ್ದೇನಲ್ಲ, ಇದು ಒಂದ ದೇಹ ಅಲ್ಲ, ಎಲ್ಲಾ ದೇಹಗಳಲ್ಲಿ ನಾನೇ ಇದ್ದೀನಿ. ಅಗ್ನಿ ರೂಪದಿಂದ ತೃಪ್ತಿ ಆಗ್ತದ. ಹಾಗೆ ಅವ್ರಿಗೆ ಎಲ್ಲ ಕಡೆ ಸರ್ವಾತ್ಮಕ ಭಾವದಿಂದ ಆ ದೇವಿ ದರ್ಶನ ಆಗ್ತಾಳ. ಮತ್ತೊಂದು ಕೇಳ್ಬೇಕಂತಾರ, ಕೇಳಕ್ ಆಗುದಿಲ್ಲ. ವಿವೇಕಾನಂದರ್ಗೂ ಹಂಗ ಆಗ್ತದ. ಕೇಳೋಪ ನಿನ್ನ ಬಡತನ ಬಗ್ಗೆ ಅಂದ್ರು ಕೂಡ ನನಗೆ ಕೇಳಕ್ ಆಗುದಿಲ್ಲ. ಇಲ್ಲಿ ಬಂದಾಗ ನಾನು ಅವನ ದಿವ್ಯ ವ್ಯಕ್ತಿತ್ವ, ಸ್ವರೂಪ, ಆ ವೈಭವ, ವಿಭೂತಿನೇ ನನಗೆ ಇದ್ರಿಗೆ ಕಾಣ್ತದ ಹೊರತಾಗಿ ಕೇಳ್ಬೇಕಂತ ಬಹಳ ಕ್ಷುಲ್ಲಕ ವಿಚಾರ ಬರುದಿಲ್ಲ ನನಗ. ಅಂತ ಕ್ಷುಲ್ಲಕ ವಿಚಾರ ಬರ್ತೈತಿ ಅಂದ್ರ ಸಾಧ್ಯವೇ ಇಲ್ಲ. ಬಹಳ ಕಡಿಮೆ ಅನಿಸ್ತದ ಅದ ಕೇಳುದಂದ್ರ. ದೀನ ಈಗ ಏನೋ ಒಬ್ಬೊಬ್ರಿಗೆ ಕೇಳಕ್ ಆಗೋದಿಲ್ರಿ, ಬಹಳ ದೀನ. ಕೇಳುವಿಕೆ ಅದಕ್ಕಿಂತ ಬಹಳ ಕನಿಷ್ಠ ಯಾವುದು ಅಲ್ಲ. ಒಂದೊಂದು ಮಂತ್ರ ಹೇಳ್ತಾರ, ಶ್ರೇಯಸ್ಯ ಅವ್ರ ಮನಸ್ಸೋ ಮನೋ ಯದ್ ವಾಚೋ ವಾಚೋ ಸ ಪ್ರಾಣಸ್ಯ ಪ್ರಾಣ. ಕೇನೋಪನಿಷತ್ತಲ್ಲಿ ಬರ್ತದೆ ಇದು. ಈಗಾಗಲೇ ನಾವು ಕೇನೋಪನಿಷತ್ತನ್ನ ಅಭ್ಯಾಸ ಮಾಡಿ, ಪ್ರಾಣದ ಪ್ರಾಣ, ಮನುಷ್ಯನ ಮನಸ್ಸು, ಬುದ್ಧಿಯ ಬುದ್ಧಿ, ಒಂದ ಎರಡ ಈ ಮಂತ್ರ ಕೇನೋಪನಿಷತ್ತದ 2ನೇ ವಲ್ಲಿಯಲ್ಲಿಯೇ ಬರ್ತದ. ಅದನ್ನ ಅವ್ರ ಇರ್ಲಿ. ಈ ಪ್ರಕಾರವಾಗಿ ಆ ಮಂತ್ರದ ಮೂಲಕ ಅವರು ಬಹಳ ಅಲ್ಲೇ ವರ್ಣನೆ ಮಾಡ್ಯಾರ. ಅದ್ನೇನು ಹೇಳೋದು ಬೇಡ, ಅದ ಇಲ್ಲಿ ಬಹಳ ತಿಳಿತದ. ಅದರ ಅರ್ಥ ನೀವ ನೋಡ್ಕೊಡ್ರಿ. ಎಲ್ಲೇ ಕೇನೋಪನಿಷತ್ತಿನ ಇದು 1ನೇ ಅಧ್ಯಾಯದ 2ನೇ ಶ್ಲೋಕ ನೋಡ್ರಿ. 1ನೇ ಅಧ್ಯಾಯದ ನೋಟ್ ಮಾಡ್ಕೊಡ್ರಿ. 1ನೇ ಅಧ್ಯಾಯದ 2ನೇ ಶ್ಲೋಕ. ಮೊನ್ನೆ ಶಿವಪುತ್ರ ಸ್ವಾಮಿ ಮಠದೊಳಗ ಇದೇ ಒಂದು ಇಟ್ಟಿದ್ರು ಅವರು. ಸ್ತೋತ್ರ ಮನಸ್ಸು ಮನೋ. Every organ is sentient because of the presence of the awareness. ಆಗ್ತಾ ಬಂತ ಟೈಮ್ ಇರಲಿ. ಇನ್ನೊಂದು 2 ನಿಮಿಷ ನೋಡಮ್. ನಾವು 3:10 ಪ್ರಾರಂಭ ಮಾಡಿದ್ವಿ, 3:10 ಮುಗಿಸೋಣ. And that awareness principles you are indwelling every inherent body. ಸೊ ಆ ಒಂದು ಅಭಿವ್ಯಕ್ತತೆ ಎಲ್ಲರ ಹೃದಯ ಮಂದಿರದಲ್ಲಿ ಮನೋರೂಪದಿಂದ, ಬುದ್ಧಿ ರೂಪದಿಂದ ಅಭಿವ್ಯಕ್ತತೆ ಇದೆ. ವಿಚಾರ ಮಾಡುವುದು ಅದ, ನೋಡುವುದು ಅದ. ಸೊ ಪುರು ಹಿಯರ್ ರೆಫರ್ಸ್ ಟು ಶರೀರಂ. ಪುರು ಅಂದ್ರೆ ಏನು? ಪುರುಷ ಅಂತಾರಲ್ಲ, ಅದ್ರ ಕ್ಲಿಯರ್ ಮೀನಿಂಗ್ ಏನು? ಪುರು ಅಂದ್ರೆ ಶರೀರಂ, ಶ ಮೀನ್ಸ್ ರೆಸಿಡೆಂಟ್. ಅಂದ್ರೆ ಪುರುಷ ಮೀನ್ಸ್ ಏನು? ರೆಸಿಡೆಂಟ್ ಆಫ್ ದ ಬಾಡಿ. ವಾಸ್ ಮಾಡವ್ ಪ್ರೆಸಿಡೆಂಟ್ ಅಂತಾರೆ. ಪುರು ಅಂದ್ರೆ ಶರೀರದಲ್ಲಿ ವಾಸ್ ಮಾಡವ್ ಯಾರು? ಅವ ಪುರುಷ, ರೆಸಿಡೆಂಟ್ ಆಫ್ ದ ಬಾಡಿ. ಅಂಡ್ that is why when we meet anyone we do namaskara. Our Indian greeting is what? Not he, hi is used for buffaloes and cows. ಅಲ್ಲೋ ಮರಾಯ ಅವ್ರು ಹೇಳ್ತಾರ ನೋಡಿ, ಇಲ್ಲಿ ಅಂತಾರ ಅವ್ರು. ನೋಡ್ರಿ ಪುಣ್ಯಾತ್ಮರೇ, ನೀವು ನಮಸ್ಕಾರ ಮಾಡ್ತೀರಿ ಹಿಂದೂ ಪದ್ಧತಿ. ಪರಮಾತ್ಮ ನಮಸ್ಕಾರ ಮಾಡ್ತೀರಿ ನೀವು. ನಮಸ್ಕಾರ 2 ಕೈಗಳು ಕೂಡಿಸ್ತೀರಿ. ಆಂ ಮಮ ಇವೆರಡೂ ಇಲ್ಲದೆ ಇರುವಂತ ಸ್ಥಿತಿ ಯಾವುದು? ನಮಸ್ಕಾರ. ನ ಮಮ. ಹಂಗ ಆ ನಾ ಮಮ ಇರುವಂತ ಸ್ವರೂಪ ಯಾವುದು? ಪರಮಾತ್ಮದ್ದು. ಅದು ಎಲ್ಲಿದೆ? ಇದ್ರಿಗೆ ನಮಸ್ಕಾರ ಮಾಡಕೈತಿಯಲ್ಲ, ಅವನು ಒಳಗದ. ಅಂತರ್ಯಾಮಿ ಇರುವಂತ ಪರಮಾತ್ಮ ಇಲ್ಲದ. ಅದು ಯಾವುದು? ನ ಮಮ. ಅಹಂಕಾರ ಮಮಕಾರ ರಹಿತವಾದಂತ, ಕರ್ತೃತ್ವ ಭೋಕ್ತೃತ್ವ ರಹಿತವಾದಂತ ಪರಮಾತ್ಮ ಎಲ್ಲಿದನ? ಕರ್ತ ಭೋಕ್ತ ರೂಪದಿಂದ ಒಳಗದನ. ಆ ವ್ಯಕ್ತಿ ಒಳಗದನವ. ಅವನು ನಮಸ್ಕಾರ. ಆ ವ್ಯಕ್ತಿ ನಾಮರೂಪಗಳಿಗೆ ನಮಸ್ಕಾರ ಅಲ್ಲ.
ಮಮ ನಮಸ್ಕಾರ. ಅದಕ್ಕ ಆತ್ಮಾನಂದರು ಓಂ ನಮೋ ನಾನವೇ ಅಂತ ಅಂದರು. ಸಂಸ್ಕೃತಕ್ಕೊಂದು ಕೊಡುಗೆ ಕೊಟ್ರು. ಅಲ್ಲ, ಸಂಸ್ಕೃತ ಭಾಷೆ ನಮಗೆಲ್ಲ ಕೊಟ್ಟದ. ಅಗ್ಗವನಿ ಅನ್ನುವಂತ ನೀರ್ ಅನ್ನೋದು ಶಬ್ದ ಕೊಟ್ಟದ. ನೀರನ್ನು ಶಬ್ದ ಯಾರ್ದದು? ಸಂಸ್ಕೃತ. ನಮ್ದು ಅಗ್ಗವನಿ. ಹಂಗ ಸಂಸ್ಕೃತಕ್ಕೆ ನಾವ್ ಏನಾದ್ರು ದಾರಿ ಕೊಡೋನು ಕನ್ನಡದವ್ರು. ಕನ್ನಡದ ಸಾರಸ್ವತ ಲೋಕದಿಂದ ಕೊಡುಗೆ ಕೊಡೋಣ ಅಂತ ತಿಳ್ಕೊಂಡು ಮೊಟ್ಟ ಮೊದಲ ಆತ್ಮಾನಂದರು ಒಂದು ಮಂತ್ರನೇ ಕೊಟ್ಟು ಬಿಡೋನು ದಾರಿ ಯಾರು ಯಾರಿಗೆ? ಸಂಸ್ಕೃತ ಭಾಷೆಗೆ. ಅದು ಯಾವುದು? ಓಂ ನಮೋ ನಾನವೇ. ಓಂ ನಮ ಸುಖಾಯ ಮೊಟ್ಟ ಮೊದಲು ಕೊಟ್ರು. ಯಾವ್ದು? ಓಂ ನಮ ಶಿವಾಯ ಕೊಟ್ರಿ ಇರ್ಲಿ, ಅದು ಕೊಟ್ರಿ ಇರ್ಲಿ, ಕೊಟ್ಟು ಹೋಯ್ತು. ಸಪ್ತಕೋಟಿ ಮಹಾ ಮಂತ್ರಗಳು ಇನ್ನೊಂದು ಮಂತ್ರ ಅದ. ಯಾವುದು? ಓಂ ನಮ ಸುಖಾಯ. ನಾನೇ ಹೊಸದಾಗಿ ಕೊಡ್ತಾ ಇಲ್ಲ. ಅವ್ 4 ಮಂತ್ರ ತೆಗದಾರ, ಇರ್ಲಿ, ಇನ್ನೂ ಬಹಳ ಅದಾವ. ಆ ಮಂತ್ರದನ್ನ ನಾನು ಹೊಸದಾಗಿ ಕೊಡ್ತಾ ಇಲ್ಲ. ಅದನ್ನ ನಿಮ್ ಎಲ್ಲರ ಸ್ವರೂಪ ಐತಲ್ಲ ಸುಖ. ಸುಖ ಅಂದ್ರೆ ಸುಖಕ್ಕೆ ಹೋಗೈತಿ ಮನಸ್ಸ, ಶಿವಗ್ ಹೋಗೋದಿಲ್ಲ, ನಾರಾಯಣಕ್ ಹೋಗೋದಿಲ್ಲ. ಓಂ ನಮೋ ನಾರಾಯಣ, ನಾರಾಯಣಕ್ ಹೋಗುದಿಲ್ಲ. ಓಂ ನಮ ಶಿವಾಯ, ಶಿವಕ್ ಹೋಗುದಿಲ್ಲ. ಎಲ್ಲಿ ಹೋಗ್ತೈತಿ? ಸುಖಕ್ಕೆ ಹೋಗ್ತೈತಿ. ಸುಖ ಲಕ್ಷ್ಯಾರ್ಥಕ್ಕೆ ಹೋಗ್ತೈತಿ. ವಾಚ್ಯಾರ್ಥ ಬಿಡಿಸಿ ಸುಖ. ನಿಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ಆ ಒಂದು ಲಕ್ಷ್ಯಾರ್ಥದಲ್ಲಿ ಉಳಿಲಿ. ಓಂ ನಮ ಸುಖಾಯ. ಸುಖಕ್ಕೆ ಬರಲಿ, ಸುಖಕ್ಕೆ ನಮಸ್ಕಾರ. ನಾನು ಅನ್ನುವಂತ ಯಾವ ಪರಮ ತತ್ವದಲ್ಲ, ಪ್ರತ್ಯೇಗಾತ್ಮ ಸ್ವರೂಪಕ್ಕೆ ನಮಸ್ಕಾರ. ನಾನವೇ ನಮ ಓಂ, ಓಂ ನಮ ಸುಖಾಯ 2 ಮಂತ್ರಗಳನ್ನ ಆಧುನಿಕವಾಗಿ ಕೊಡುಗೆ ರೂಪದಲ್ಲಿ ಕೊಟ್ಟಂತ ಮಹಾನ್ ಮಹಿಮರು ಯಾರು? ಸದ್ಗುರು ಆತ್ಮಾನಂದರು. ಮೊನ್ನೆ ಅದ ಇಟ್ಟಿದ್ರಲ್ಲೇ, ಅದರ ಬಗ್ಗೆ ಮಾತಾಡಿದೆ ಮಠದಲ್ಲಿ. ಇದೇ ವಿಷಯದ ಬಗ್ಗೆ ಓಂ ನಮೋ ನಾನವೇ, ಓಂ ನಮ ಸುಖಾಯ ಯಾಕೆ ಬಂತು, ಅದ್ರ ಉದ್ದೇಶ ಏನು, ವೈಶಿಷ್ಟ್ಯ ಏನು ಅನ್ನೋದ್ರ ಬಗ್ಗೆ ಅವ್ರು ಕೇಳಿದ್ರು. ಬಹಳ ಜನ ಮಾತಾಡಿದ್ರು. ನಾವು ಒಂದ್ 10 ನಿಮಿಷ ಮಾತಾಡಿದೀವಿ. ಟೈಮ್ ಸಾಲಿಲ್ಲ. ಚೀಟಿ ಬಂತು, ಕೈ ಬಿಟ್ಟಿವಿ. ತಕ್ಷಣವೇ ಬಿಟ್ಟೆ ಅಂದ್ಬಿಟ್ಟೆ. ಯಾಕ ಕಾರ್ಯಕ್ರಮ ನಾನೇ ನಿರೂಪಣೆ ಮಾಡ್ತಿದ್ದೆ ಮೊದಲ. ಈಗ ನಾ ಹೇಳಾಕ್ ಬಂದೇನಂದ್ರೆ ಇದರ ಅರ್ಥ ಪಾಲಿಸ್ಬೇಕಲ್ಲ. ಬಿಟ್ಟೆ ಅಂತ ಹೇಳಿ ನಮ್ ವಿದ್ಯಾರ್ಥಿ ಹೇಳಿ ತಕ್ಷಣ ಯಾವ ಶಬ್ದ ಇತ್ತು ಅಷ್ಟಕ್ಕ ಬಿಟ್ಟು ತಟ್ಟ. ಇದು ನನ್ನ ಧರ್ಮ ಅಂತ ಹೇಳಿದೆ. ಹೇಳ್ರಿ ಅಂದ್ರು ಕೂಡ ಇಲ್ಲಿ ಸಾವುಕಾರ ನಾ ಹೇಳಿಲ್ಲ. ಯಾಕ ಫಾಲೋ ಮಾಡ್ಬೇಕು ನಾವು ರೂಲ್ಸ್. ಅಷ್ಟ್ ಟೈಮ್ ಬಿಡಂದ್ರೆ ಬಿಡಬೇಕು. ಅಂದ್ರೆ ಅದು ಪದ್ಧತಿ. ನಾವ್ ಹಂಗ ಅವ್ರು ಗಂಟಿ ಹೊಡೆದ್ರು ಹಂಗ ಹೊಡಿದ ಟೈಮ್ ಮಾತು ಇರ್ಬೇಕು. ಸಿಸ್ಟಮೆಟಿಕ್ ಇರ್ತಾವ, ಒಂದ್ ಕಡೆ ಪದ್ಧತಿ ಇರ್ತಾವ. ನೀರ್ ಹೋಗಬಾರ್ದು ನಿಯಮಗಳನ್ನ. ಇರ್ಲಿ. ಅಂಡ್ ಈ ಆಲ್ಸೋ ಸೇಸ್ ನಮಸ್ತೆ. ನಾವು ಫಾರಿನರ್ಸ್ ಏನಂತಾರ, ಹಾಯ್. ಪ್ರಾಣಿಗಳ ನಾವು ಹಲೋ ಹಾಯ್ ಹಾಯ್ ಅಂತ ಬಂದೈತಿ ಫಾರಿನರ್ಸ್ ಅದು. ಹೀ ಅಲ್ವಾ? ಏನಂತೇವ್ ನಾವು? ಪ್ರಾಣಿಗಳಂತೀವಿ ಹೀ ಹಾ ಹಾ ಅಂತ. ಪ್ರಾಣಿಗಳಿಗೆ ಅಂತೇವ್ ನಾವು. ದನ ಓಡಿಸ್ತಿರ್ತೇವಲ್ಲ, ಹಾಯ್ ಹಾಯ್. ಕುರಿ ಓಡಿಸ್ತಿರ್ತಾರ, ಹೀ 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 ಅಂತಿರ್ತಾರ. ಹಾಯ್ ಹಾಯ್ ಹಾಯ್. ದನಗಳಿಗೆ ಯೂಸ್ ಮಾಡೋದನ್ನ ಈ ಫಾರಿನರ್ಸ್ ಕಲಿಸ್ಕೊಟ್ರಾರ ನಮಗ. ನಾವಿನ್ ದನಾನು ಹೀ ಹೀ ಹಾಯ್ ಹಾಯ್ ಅನ್ನಕ ಅಲ್ಲ. ನಾವು ದೇವ ಸ್ವರೂಪರು. ಅದಕ್ಕೆ ಅದನ್ನ ಬಿಡ್ರಿ ಅಂತಾರ ಅವ್ರು. ಹೀ ಹೀ ಹಾಯ್ ಹಾಯ್. ಎಲ್ಲಿ ಈ ಪ್ರಾಣಿಗಳಿಗೆ ಯೂಸ್ ಮಾಡ್ತಾರ ಅವನ್ನ. ನೀವ್ ಯೂಸ್ ಮಾಡಾಕತ್ತೀರ ಪುಣ್ಯಾತ್ಮ. ಬಿಡ್ರಿ ಅದನ್ನ ಹಾಯ್ ಹಾಯ್ ಅನ್ನೋ. ದೇವಾಕಾರರು ನೋಡಿರ್ತ ಹೋಗ್ದಾಗ ಅಂತೀರಿ. ಬಿಕಾಸ್ ಏನ್ ದನಗಳು ಹೊಟ್ಟಿರ್ತಾವಲ್ಲ, ಅವ್ ಗೊತ್ತಿರುದಿಲ್ಲ ದಾರಿ. ಹಾಯ್ ಹಾಯ್ ಶುಶ್ ಅಂತಿರ್ತೇವ್ ನಾವು. ಪ್ರಾಣಿಗಳಿಗೆ ಉಪಯೋಗ ಮಾಡೋ ಶಬ್ದವು ಮನುಷ್ಯರಿಗೆ ಉಪಯೋಗ ಮಾಡಾಕತ್ತಾರಲ್ಲ. ಯಾಕೆ? ನಾವು ಪ್ರಾಣಿಗಳಾಗಿ ಬಿಟ್ಟೇವಿ. ಯಾಕೆ? ಫಾರಿನ್ ಕಲ್ಚರ್ ಬಂದೈತಿ ನಮಗ. ಕಾವು ಪಿಯೋ ಮೋಜ್ ಮಾರು ಬಾದ್ಮೇ ಅಲ್ಲಿ ಎಣ್ಣೆ ಇಟ್ಟತ್ ನೋಡಂತಿದ್ರ ಆತ್ಮಾನಂದ್ರು. ಏನು? ಲಬ್ಬಿ ಮಾರು. Therefore you have to drive away in front of human beings. Our greeting is not hi hi or low low. ನಮ್ ಇಂಥ ಉದಾತ್ತ ಇದೆಯಲ್ಲ ನಮ್ದು ವ್ಯಕ್ತಿತ್ವ ಬಹಳ ಹಾಯ್ ಅದ. ಪರಮಾತ್ಮ ಸ್ವರೂಪ ಇದೆ ನಾವು. ಅಂತದಕ್ಕ ಹೇ ಹೇ ಹಾಯ್ ಹಾಯ್ ಅಂದ್ರೆ ಹೆಂಗ ಬರಕ್ತಾರ ಗುರುಗಳು. ಅವ್ರ ಗ್ರೀಟಿಂಗ್ ಈಸ್ ನಮಸ್ಕಾರ. ನಮ್ ಗ್ರೀಟಿಂಗ್ ಯಾವ್ದು? ನಮಸ್ಕಾರದ ಪದ್ಧತಿ ಈಸ್ ನಮಸ್ತೆ. ನಾವು ನಮಸ್ಕಾರ ಅಂದ್ರೇನು? ನಮಸ್ತೆ ನಮಸ್ತೆ ಅಂತೀವಿ. ನಮಸ್ತೆ. ನಾವೆಲ್ಲಾ ಕನ್ನಡ ಶಾಲೆಯಾಗಿದ್ದಾಗ ಅದ್ರ ಗುರುಗಳು ಬಂದ್ ಕೂಡಲಿ ಎದ್ದು ನಿಂತ ಕೈ ಮುಗಿದು ನಮಸ್ಕಾರ, ನಮಸ್ತೆ ಗುರುಜಿ, ನಮಸ್ತೆ ಅಂತಿದ್ದೀವಿ. ಈಗ ಹೋಗ್ಬಿಟ್ಟದ. ಡಸ್ ನಾಟ್ ಗೋ ಟು ದಟ್ ಪರ್ಸನ್. ಅದ ಅವು ಹೋಗುದಲ್ಲ ವ್ಯಕ್ತಿಗೆ. ಆ ಪರಮಾತ್ಮಗೆ ಮುಟ್ತದೆ ನಿಮ್ ನಮಸ್ಕಾರ. Because we are very doubtful whether the person observes namaskara, still we boldly do namaskara. Inside the body is the Lord. ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಪ್ರೀತಿಗೋಸ್ಕರವಾಗಿ ಒಳಗಿರುವಂತ ಪರಮಾತ್ಮಗೆ ನಮಸ್ಕಾರ ಮಾಡ್ತೀವಿ. ಕೈ ಕುಲುಕ್ತೀವಿ. ನಮಸ್ಕಾರ ಮಾಡೋದು ಬಿಟ್ಟು ಕೈ ಕುಲುಕಕ್ ಕಲಿತೀವ್ರಿ. ಏನ್ ಮಾಡ್ತೀರಿ? ಈಗ ಅದನ್ನೆಲ್ಲ ಫಾರಿನರ್ಸ್ ಅವಾಯ್ಡ್ ಮಾಡ್ಯಾರ. ಕೊರೋನಾ ಬಂದಾಗಿಂದ ಆ ವೈರಸ್ ಇರ್ತಾವ, ಅದಕ್ಕೆ ಮುಟ್ಟಾಕ್ ಹೋಗ್ಬೇಡ್ರಿ, ಅಪ್ಪಿಗೊಳಾಕ್ ಹೋಗ್ಬೇಡ್ರಿ. ಫಾರಿನರ್ಸ್ ಏನದ? ಅಪ್ಪಿಗೊಳಗ್ರಿ.
ತೆಕ್ಕಾಯುದು. ಅದಕ್ಕೆ ಹಿಂಗಾಗಿ ರೋಗಾದಿಗಳು, ಸಾಂಕ್ರಾಮಿಕ ರೋಗಾದಿಗಳು ಕಾಂಟೇಜಿಯಸ್ ಅದಾವ. ಅವು ಒಬ್ರಿಂದ ಒಬ್ರು ಹೋಗ್ತಾವ. ಇರ್ತದ ಸೂಕ್ಷ್ಮ ವೈರಸ್ ಅವನ್ ಶರೀರ ತಗಲ್ತಾವ. ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋ ಸಲುವಾಗಿ ಮೊದಲ ನಮ್ ಹಿರಿಯರ್ ಏನ್ ಮಾಡ್ಯಾರ್ರಿ, ದೂರ ಇರ್ತ ನಮಸ್ಕಾರ ನಮಸ್ಕಾರ ಎರಡು ಕೈಗಳು ಜೋಡಿಸಿ ನಮಸ್ಕಾರ ಮಾಡ್ರಿ. ಅದ್ರ ಪರಮಾತ್ಮಗೆ ಮುಟ್ತದ. ನಮ್ ಸಂಪ್ರದಾಯ ಚಲೋ ಅದನು ಏನು ಫಾರಿನ್ ಹೀ ಹಾಯ್ ಹಾಯ್ ಅನ್ನೋ ಚಲೋ ಅದನು. ನೀವು ಆರಿಸ್ಕೋರಿ ಅಂತಾರೆ ಗುರುಗಳು. ನೀವು ಹುಡುಕೋರಿ ಇದ್ರ ಯಾವ್ದು ಬೇಕು ನಿಮಗ. ನಮ್ಮ ಫಾರಿನ್ ಸಂಸ್ಕೃತಿಗೆ ಬಂದ್ಬಿಟ್ರಿ ನೀವೆಲ್ಲ. ಈಗ ಏನ್ ಹೇಳೋದು ನಿಮಗ ಅಂತಾರ, ಮರಗ್ತಾರ. ನಾವು ಪ್ರಾಣಿಗಳೇನು ಈ ಹಾಯ್ ಹೋಯ್ ಹೋಯ್ ಅನ್ನ ಹೊಯ್ ಹೊಯ್ ಅಂತಿರ್ತಾರ ಪ್ರಾಣಿಗಳಿಗೆ. ಇದು ಲಾಸ್ಟ್ 2 ಸಾಲದ. ಅಂಡ್ ಈ ಆಲ್ಸೋ ಸೇಸ್ ನಮಸ್ತೆ ದೇರ್ಫೋರ್ ಪುರುಷ ಶಾಶ್ವತೆ. ಶಾಶ್ವತಂ ಪುರುಷ ಏನದನ್ನ ಯಾವಾಗಲೂ ಇರುವಂತ ಪುರುಷನಿಗೆ ನಮಸ್ಕಾರ. ಅಂಡ್ ಯು ಆರ್ ಇನ್ ದ ಇಂಪರ್ಮನೆಂಟ್ ಬಾಡಿ. ಆ ದೇಹಕ್ಕೆ ಯಾಕೆ ಮಾಡೋದಿಲ್ಲ ನೀವು? ಅದು ಪರ್ಮನೆಂಟ್ ಇಲ್ಲ, ತೋರ್ ಎಡಕ್ತಕ್ಕಂಥ ನಾಶ ಅದ. ನಿಮ್ಮ ನಮಸ್ಕಾರ ಆ ಒಳಗಿರುವಂತ ಪರಮಾತ್ಮಕ ಅಂತಂದ್ರ ಮುಟ್ತದ. ಆ ದೇಹಕ್ಕಾದ್ರೆ ಮುಟ್ಟುದಿಲ್ಲ. ಯಾಕಾದ್ರೆ ಶಾಶ್ವತ ಇದ್ರೆ ಮುಟ್ತಿತ್ತು, ಶಾಶ್ವತ ಇಲ್ಲ ಅದು. ಅದು ಅಸ್ಥಿರ ಅದ. ಅಸ್ಥಿರ ಕಾಯ ನಮ್ಮನ್ನು ಬೇಡ. ಒಳಗಿರುವಂತ ಪರಮಾತ್ಮ ಸ್ಥಿರದನ, ಭದ್ರದನ, ಅವನ್ ನಂಬಿ ನಮಸ್ಕಾರ ಮಾಡು. ಪರಮಾತ್ಮನ ದೈವಿಕ ವ್ಯಕ್ತಿ ಶಕ್ತಿ ಹೆಚ್ಚಾಗ್ತದ ನಿಮಗ. ಅಂಡ್ ಯುವರ್ ಚೋಲ್ಸ್ ಆರ್ ನಾಟ್ ಇಂಪರ್ಮನೆಂಟ್. ನೀವೇ ಸ್ವತಃ ನಿಮ್ಮ ಶರೀರ ಇಂಪರ್ಮನೆಂಟ್ ಅದ, ಅದು ಶಾಶ್ವತ ಇಲ್ಲ. ಅದಕ್ಕೆ ನಿಮ್ಮಲ್ಲಿರುವಂತಹ ಪರಮಾತ್ಮ ತತ್ವವನ್ನ ಒಂದ್ ಮಾಡ್ರಿ, ಜಾಯಿನ್. ನಿಮ್ಮ ತತ್ವ ನಾವೆಲ್ಲ ಒಂದೇ ಅನ್ನುವಂಥದ್ದು ವ್ಯಕ್ತ ಆಗ್ತದೆ. ಅವರಿರುವಂತ ಚೇತನ, ನಮ್ಮೆಲ್ಲಿರುವಂತ ಚೇತನ ಒಂದೇ. ಅವ್ರ ನಮಸ್ಕಾರ, ನಮ್ಮ ನಮಸ್ಕಾರ, ಅವು ಚೇತನ ಸ್ವರೂಪವಿದೆ. ಅದೇ ಭಗವಂತ. ನಾವು ಇಬ್ರು ಯಾರು? ಭಗವಂತನ ಸ್ವರೂಪರೇ, ಒಂದ. ನಾವಿಬ್ರು ಒಂದಾಗಿರೋಣ ಅನ್ನುವಂತ ಭಾವ ನಮ್ಮ ಹಿಂದೂ ಕಲ್ಚರ್ ಅದ. ಅದ್ರ ನಾವು ನೀವೆಲ್ಲರೂ ಅದನ್ನು ಪಾಲಿಸಿಕೊಂಡು ನಿಷ್ಠೆಯಿಂದ ಗುರು ತತ್ವವನ್ನ ಇಲ್ಲಿವರೆಗೆ ಹೇಳ್ತಕ್ಕಂಥ ಅನೇಕ ತತ್ವ ವಿಚಾರಗಳನ್ನ ಅಂತಃಕರಣದಲ್ಲಿ ಧಾರಣ ಮಾಡಿಕೊಂಡು ನಮಗೆ ಬೇಕಾದಷ್ಟು ಶಕ್ತಿ ಆದ ಮಟ್ಟಿಗೆ ಪಾಲಿಸೋಣ ಅಂತ ದಿವ್ಯ ಬುದ್ಧಿ ಶಕ್ತಿಯನ್ನ ನಿಮ್ಮೆಲ್ಲರಿಗೂ ಆ ಸದ್ಗುರುನಾಥ ಸಿದ್ಧಾರೂಢ ನಮ್ಮೆಲ್ಲರಿಗೂ ದಯಪಾಲಿಸಿ ಅನ್ನುವಂತ 2 ತೊದಲು ನುಡಿಗಳನ್ನ ತಮ್ಮ ಪಾದಕ್ಕೆ, ಗುರುವಿನ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ.